ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ಕೆಇಎ ಕಂಡಕ್ಟ್ ಮಾಡಿರುವಂತಹ ಎಲ್ಲ ಕ್ವಶನ್ ಪೇಪರ್ಸ್ ಗಳಿಂದ ಬಂದಿರುವಂತಹ 2018 ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಸೈನ್ಸ್ ಕ್ವಶನ್ಸ್ ಗಳನ್ನ ಏನ್ ಕೇಳಿದಾರೆ ಅವುಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಮೇನ್ ಥಿಂಗ್ ಏನಂತಂದ್ ಹೇಳಿದ್ರೆ, ಕ್ವಶನ್ಸ್ ಗಳು ನಿಮ್ಗೆ ಕಂಪ್ಲೀಟ್ ಆಗಿ ರಿಪೀಟ್ ಆಗಂಗಿಲ್ಲ, ಬಟ್ ಆದ್ರೆ ಇದರಲ್ಲಿ ಇರುವಂತಹ ಟಾಪಿಕ್ಸ್ ಗಳು ಏನಿದಾವಲ್ಲ ಅವುಗಳು ರಿಪೀಟ್ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಹೊಂದಿಸಿ ಬರೀರಿ ಅಂತಂದ್ ಹೇಳಿ 4 ಕೇಳಿದ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾನಂದ್ರೆ ಇಲ್ಲಿ ತಗೊಂಡು ಬೇರೆ ಕಡೆ ಎಲ್ಲಾದ್ರೂ ಮಿಕ್ಸ್ ಮಾಡ್ತಾನ. ನಾನು ಇಲ್ಲಿವರೆಗೂ ಎಲ್ಲ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದಾಗ ಆಲ್ಮೋಸ್ಟ್ 60% ಏನಂದ್ರೆ ಮಿಕ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಒಂದು ಕ್ವಶನ್ ಪೇಪರ್ 2-3 ಕ್ವಶನ್ ಪೇಪರ್ಸ್ ಗಳನ್ನ ತಗೊಂಡು ನೆಕ್ಸ್ಟ್ ಏನ್ ಮಾಡ್ತಾನಂದ್ರೆ ಬೇರೆ ಕಡೆ ಮಿಕ್ಸ್ ಮಾಡಿ ಒಂದು ಹೊಸ ಕ್ವಶನ್ ಅನ್ನ ರೆಡಿ ಮಾಡ್ತಾನೆ ಡಿಫ್ರೆಂಟ್ ಆಗಿ. ಸೊ ಆ ತರ ಕ್ವಶನ್ಸ್ ಗಳನ್ನ ನಾವು ಇವಾಗೆಲ್ಲ ಡಿಸ್ಕಷನ್ ಮಾಡೋಣ. ಕಂಪ್ಲೀಟ್ ಆಗಿ ನೋಡ್ರಿ, ಸೈನ್ಸ್ ಎಲ್ಲಾನು ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಮೊದ್ಲು ಅರ್ಥ ಮಾಡ್ಕೊಳ್ಳೋದು ನೋಡ್ರಿ, ಕ್ವಶನ್ ಏನೈತಿ ಹೊಂದಿಸಿ ಬರೆಯೋರ್ ಒಳಗಡೆ ಸೋಲಾರ್ ಸೆಲ್ ಅಂತಂದೈತೆ, ಎಲ್ಇಡಿ ಅಂತಂದೈತೆ, OPAMP ಅಂತಂದೈತೆ, OPAMP ಅಂತಂದ ಹೇಳಿ. ಅದಾದ ನಂತರ ಸೂಪರ್ ಕಂಡಕ್ಟರ್. ಇಲ್ಲಿ ನೋಡ್ರಿ, ಸೋಲಾರ್ ಸೆಲ್ ಅಂತಂದೈತಲ್ಲ, ಸೋಲಾರ್ ಸೆಲ್ ಅಂತಂದ ಹೇಳಿದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಮೇನ್ ಏನಂತಂದ ಹೇಳಿದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಫೋಟೋ ಅಂತಂದ ಹೇಳಿ ಬರುತ್ತೆ ನೋಡ್ರಿ, ಈ ವರ್ಡ್ ಅನ್ನ ನೆನ್ಪಿಟ್ಕೊಡ್ರಿ. ಫೋಟೋ ಅಂತಂದ ಹೇಳಿದ್ರ ಬೆಳಕು ಅಂತಂದ ಹೇಳ್ತೀವಿ. ಈ ತರ ಬಂದ ತಕ್ಷಣ ಸೋಲಾರು, ಫೋಟೋ, ಬೆಳಕು, ಸೂರ್ಯ ಅಂತ ಬಂದ್ರೆ ಅದನ್ನ ನೀವೇನ್ ಮಾಡ್ಬೇಕು, ಕನೆಕ್ಟ್ ಮಾಡ್ಬೇಕು. ಕ್ಲಿಯರ್? ಸೊ ಇಲ್ಲಿ ಫೋಟೋ ವೋಲ್ಟೈಕ್ ಡಿವೈಸ್ ಅಂದ್ರೆ ಏನ್ರಿ ಸರ್? ಇವೇನ್ ಮಾಡ್ತಾವ ಅಂತಂದ್ ಹೇಳಿದ್ರ ಫೋಟೋ ವೋಲ್ಟೈಕ್ ಇಫೆಕ್ಟ್ ಅಂತಂದ್ ಹೇಳ್ತೀವಿ. ಒಂದೊಂದಾಗಿ ನಾನು ಡಿಸ್ಕಷನ್ ಮಾಡ್ತೀನಿ ನೋಡ್ರಿ. ಫೋಟೋ ವೋಲ್ಟೈಕ್ ಇಫೆಕ್ಟ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಫೋಟೋ ವೋಲ್ಟೈಕ್ ಇಫೆಕ್ಟ್ ಅಂತಂದ್ ಹೇಳಿ ಇದೇನ್ ಮಾಡತ್ತ, ಸೂರ್ಯನ ಬೆಳಕನ್ನ ತಗೊಂಡು, ಸೂರ್ಯನ ಬೆಳಕು ಆ ಡಿವೈಸ್ ಮೇಲೆ ಬಿತ್ತು ಅಂತಂದ್ ಹೇಳಿದ್ರ ಆ ಡಿವೈಸ್ ಏನ್ ಮಾಡತ್ತ, ಸೂರ್ಯನ ಬೆಳಕನ್ನ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡತ್ತ, ವಿದ್ಯುತ್ ಶಕ್ತಿಯನ್ನಾಗಿ. ಸೊ ಇದನ್ನ ನಾವೇನಂತ ಕರಿತೀವಿ, ಫೋಟೋ ಇದು ವೋಲ್ಟೈಕ್ ಇಫೆಕ್ಟ್ ಅಂತ ಕರಿತೀವಿ. ಈ ಡಿವೈಸ್ ಗಳನ್ನ ಫೋಟೋ ವೋಲ್ಟೈಕ್ ಡಿವೈಸ್ ಅಂತಂದ್ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ನಾವು ಸೋಲಾರ್ ಸೆಲ್ ಅನ್ನ ಯೂಸ್ ಮಾಡ್ತೀವಲ್ಲ, ಸೋಲಾರ್ ಅನ್ನ ಕೂಡಿಸ್ತೀವಿ ಮನೆ ಮೇಲ್ಗಡೆ, ಅದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಎಲ್ಇಡಿ ಅಂತಂದ್ ಹೇಳಿ ಬರುತ್ತೆ. ಎಲ್ಇಡಿ ನೀವು ನೋಡಿರ್ಬೋದು, ಈ ತರ ಹಿಂಗ್ ಬಲ್ಬ್ ಬರುತ್ತೆ ನೋಡ್ರಿ. ಈ ತರ ಏನಂತಂದ್ ಹೇಳಿದ್ರೆ ಕಲರ್ ಕಲರ್ ಬಲ್ಬ್ ಇರುತ್ತೆ, ಈ ತರ ಜೋಡಿಸಿರ್ತಾರ. ಇದ್ರೊಳಗಡೆ ಏನಿರುತ್ತೆ ಅಂದ್ರೆ PN ಜಂಕ್ಷನ್ ಇರುತ್ತೆ. ಇದ್ರೊಳಗಡೆ ಏನಿರುತ್ತೆ, PN ಜಂಕ್ಷನ್ ಇರುತ್ತೆ. ಇದಕ್ ನೀವು ವಿದ್ಯುತ್ ಅನ್ನ ಪಾಸ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಬೆಳಕ್ ಬರುತ್ತೆ. PN ಜಂಕ್ಷನ್ ಡಯೋಡ್ ಅಂತಂದ್ ಹೇಳ್ತೀವಿ. ಎಲ್ಇಡಿ ಅನ್ನ ನಾವೇನಂತ ಕರಿತೀವಿ ಅಂದ್ರೆ PN ಜಂಕ್ಷನ್ ಡಯೋಡ್. ಅದಕ್ಕೆ ನಾವು ಬೆಳಗಿದಂದ್ರೆ ವಿದ್ಯುತ್ ಅನ್ನ ಕೊಟ್ವಿ ಅಂತಂದ್ ಹೇಳಿದ್ರೆ ಅವು ಲೈಟ್ ಅನ್ನ ಎಮಿಟ್ ಮಾಡ್ತಾವ. ಅದಾದ ನಂತರ OPAMP ಅಂತಂದೈತೆ. OPAMP ಅಂತಂದ ಹೇಳಿದ್ರೆ ಇದೊಂದು ವೋಲ್ಟೇಜ್ ಕಂಟ್ರೋಲ್ ಮಾಡುವಂತ ಡಿವೈಸ್. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, OP ಆಂಪಿಯರ್ ಅಂತಂದ ಹೇಳ್ತೀವಿ. ಸೊ ವೋಲ್ಟೇಜ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಸೋರ್ಸ್ ಅಥವಾ ಡಿವೈಸ್ ಅಂತಂದ ಹೇಳಿ. ನೆಕ್ಸ್ಟ್ ಸೂಪರ್ ಕಂಡಕ್ಟರ್ ಅಂದ್ರೆ ಏನ್ರಿ ಸರ್? ಸೂಪರ್ ಕಂಡಕ್ಟರ್ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತ. ಇವು ಏನ್ ಮಾಡ್ತಾವ, ಹೆಂಗ್ ಕೆಲಸ ಮಾಡ್ತಾವ ಅಂತಂದ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಡಿಮೆ ತಾಪಮಾನ ಇತ್ತು ಅಂತಂದ ಹೇಳಿದ್ರೆ, ಕಡಿಮೆ ತಾಪಮಾನ ಇತ್ತು ಅಂತಂದ ಹೇಳಿದ್ರೆ ಅವು ಏನ್ ಮಾಡ್ತಾವ ಅಂತಂದ ಹೇಳಿದ್ರ ಪ್ರತಿರೋಧವಿಲ್ಲದೆ ಜೀರೋ ರೆಸಿಸ್ಟೆನ್ಸ್ ಅನ್ನ, ಸೊ ಪ್ರತಿರೋಧ ಇಲ್ಲದೆ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ವಿದ್ಯುತ್ ಅನ್ನ ಹರಿಸ್ತಾವ. ಅದಾದ ನಂತರ ನೆಕ್ಸ್ಟ್ ಇನ್ನೆಲ್ಲಾದ್ರೂ ಈಗ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ ಹೇಳಿದ್ರೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ ಹೇಳಿದ್ರೆ ಅದರಲ್ಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ, ಕಾಂತ ಕ್ಷೇತ್ರ ಅಂತ ಕರಿತೀವಿ, ಅದು ಜಾಸ್ತಿ ಆಗ್ಬಿಟ್ಟು ನಮ್ಗೆ ಏನಾಗತ್ತೆ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಹೊರಗೆ ಹಾಕ್ಬಿಡ್ತಾವ. ಇದು ಮೇನ್ ಇದು ಏನಂತಂದ್ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ವೈರ್ ಐತೆ, ಈ ವೈರ್ ಒಳಗಡೆ ನಾವ್ ಏನ್ ಮಾಡ್ತೀವಿ, ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡತ್ತೀವಿ. ಪಾಸ್ ಮಾಡಿದ ತಕ್ಷಣ ಈ ವೈರ್ ಒಳಗಡೆ ಆ ಮಟೀರಿಯಲ್ ಇರುತ್ತಲ್ಲ, ಅದ್ರದ್ದು ಒಂದ್ ಸ್ವಲ್ಪ ಏನಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದರಿಂದ ಏನಾಗತ್ತ, ರೋಧ ಉಂಟಾಗತ್ತ. ಕರೆಕ್ಟ್ ಆಗಿ ಕರೆಂಟ್ ಪಾಸ್ ಆಗಂಗಿಲ್ಲ. ಇವು ಸೂಪರ್ ಕಂಡಕ್ಟರ್ ಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ, ಕಡಿಮೆ ಟೆಂಪರೇಚರ್ ಇದ್ದಾಗ ಅವ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತಲ್ಲ ಅದ್ರ ಒಳಗಡೆ ಅದನ್ನು ಕೂಡ ಹೊರಗಾಕ್ಬಿಡ್ತಾವ, ಅದನ್ನು ಕೂಡ ಏನಂದ್ರೆ ಕಳ್ಕೊಂಡ್ಬಿಡ್ತಾವ. ಅವಾಗ ವಿದ್ಯುತ್ ಏನಾಗತ್ತೆ, ಸರಾಗವಾಗಿ ಹರಿಯುತ್ತೆ. ಇಂತಹ ಒಂದು ವಸ್ತುಗಳನ್ನ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟರ್ ಗಳಂತ ಕರಿತೀವಿ. ಸೂಪರ್ ಕಂಡಕ್ಟರ್ ಈ ತರ ಜೀರೋ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ಜೀರೋ ಅಂತ ಅನ್ಕೊಳ್ರಿ, ಜೀರೋ ಟೆಂಪರೇಚರ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಳ್ಕೊಳ್ಳುವಂತ ಒಂದು ಗುಣ ಐತಲ್ಲ, ಈ ಗುಣವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪರ್ಫೆಕ್ಟ್ ಡಯಾಮ್ಯಾಗ್ನೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಇಂಗ್ಲಿಷ್ ನೊಳಗಡೆ? ಪರ್ಫೆಕ್ಟ್ ಡಯಾಮ್ಯಾಗ್ನೆಟ್ ಅಂತ ಕರಿತೀವಿ. ಕನ್ನಡದಾಗ ಅದೇ ಡಯಾಮ್ಯಾಗ್ನೆಟ್ ಅಂತಂದ್ ಹೇಳಿದ್ರೆ ವಿದ್ಯುತ್ ಕಾಂತೀಯತೆಯನ್ನ ಕಳೆದುಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದಾದ್ರು ಒಂದು ಅಯಸ್ಕಾಂತ ಇರುತ್ತೆ, ಅಥವಾ ಲವಚುಮುಕ್ ಅಂತ ಕರಿತಿರಲ್ಲ, ಕರಿತಿರಲ್ಲ ನೀವು, ಅದನ್ನ ಏನ್ ಮಾಡ್ರಿ ಅಂದ್ರೆ ಜೋರಾಗಿ ಕೆಳಗ್ ಹೋಗದ್ ಬಿಡ್ರಿ. ಅವಾಗ ಏನಾಗತ್ತ, ಇದು ನೆಕ್ಸ್ಟ್ ಏನಂದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಳ್ಕೊಂಡ್ಬಿಡುತ್ತ.
ಇಲ್ಲ ಅಂತಂದ್ ಹೇಳಿದ್ರೆ ಅದ್ ಏನಿರುತ್ತಲ್ಲ ಅದು ಅಯಸ್ಕಾಂತ ಅದನ್ನ ಹೋಗ್ಬಿಟ್ಟು ಬಿಸಿ ಮಾಡ್ರಿ, ಅವಾಗ ಅಯಸ್ಕಾಂತವನ್ನು ಕಳ್ಕೊಂಡ್ಬಿಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಳ್ಕೊಂಡ್ಬಿಡುತ್ತೆ. ಇವು ಏನ್ ಮಾಡ್ತಾವ ಅಂದ್ರೆ ಸೂಪರ್ ಕಂಡಕ್ಟರ್ಗಳು ಟೆಂಪರೇಚರ್ ಕಮ್ಮಿ ಇದ್ದಾಗ ತಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಳ್ಕೊಂಡು ವಿದ್ಯುತ್ ಅನ್ನ ಸರಾಗ ಹೊರಗಳಿಸ್ತಾವ. ಇಂಥ ಡಿವೈಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಪರ್ಫೆಕ್ಟ್ ಡಯಾಮ್ಯಾಗ್ನೆಟ್ ಅಂತ ಕರಿತೀವಿ, ಆಮೇಲೆ ಸೂಪರ್ ಕಂಡಕ್ಟರ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಏನೈತೆ ಅಂದ್ರೆ ಪ್ರೋಟೋಕಾಲ್ಸ್ ಗಳ ಬಗ್ಗೆ ಐತೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಫಸ್ಟ್ ಒಂದ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದೇಳಿ ಇದನ್ನ ನೆನ್ಪಿಟ್ಕೊಡ್ರಿ. ಮಾಂಟ್ರಿಯಲ್ ಪ್ರೋಟೋಕಾಲ್, ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ್ದಕ್ ಸಂಬಂಧಪಡುತ್ತೆ ಅಂದ್ರೆ ಓಜೋನ್ ಸವಕಳಿಗೆ ಸಂಬಂಧಪಡುತ್ತೆ. ಓಜೋನ್ ಪದರವನ್ನ ನಾಶ ಮಾಡುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳನ್ನ ಬಿಡುಗಡೆ ಮಾಡೋದನ್ನ ಕಡಿಮೆ ಮಾಡಬೇಕು ಎಲ್ಲಾ ದೇಶಗಳು. ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳಂತ ಹೇಳಿ ಬರ್ತವೆ, ಇವುಗಳಿಂದ ಏನಾಗ್ತಾ ಓಜೋನ್ ಪದರ ಸವಕಳಿ ಉಂಟಾಗ್ತಾ ಐತೆ. ಇದನ್ನ ಕಮ್ಮಿ ಮಾಡ್ಬೇಕು, ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳೇನಿದಾವಲ್ಲ ಇವುಗಳ ಬಿಡುಗಡೆಯನ್ನ ಕಮ್ಮಿ ಮಾಡ್ಬೇಕು ಅಂತಂದೇಳಿ ಸೊ ಒಂದು ಪ್ರೋಟೋಕಾಲ್ ಆಗುತ್ತೆ, ಅದನ್ನ ನಾವು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ರಿ, MO ಅಂತಂದೇಳಿ, MO. ಅದಕ್ಕೋಸ್ಕರ ಫಸ್ಟ್ ಒನ್ ಏನಂದ್ರೆ ಕರೆಕ್ಟ್ ಐತೆ. ಈಗ ನಾನು ನಿಮ್ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ನೋಡ್ರಿ, ಇದನ್ನ ನಾವು ಭೂಮಿ ಅಂತ ಅನ್ಕೊಳ್ಳೋಣ, ಇದನ್ನ ನಾವೇನಂತಂದ್ ಹೇಳಿದ್ರೆ ಭೂಮಿ ಅಂತ ಅನ್ಕೊಳ್ಳೋಣ. ಫಸ್ಟ್ ಲೇಯರ್ ಬರುತ್ತೆ, ಈ ಫಸ್ಟ್ ಲೇಯರ್ ಬರುತ್ತೆ ಮಿಡಲ್ ಒಳಗಡೆ, ಸಮಭಾಜಕ ವೃತ್ತದ ಒಳಗಡೆ ಇದು 18 ಕಿಲೋಮೀಟರ್ ಇರುತ್ತೆ. ಧ್ರುವಗಳ ಹತ್ರ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಹತ್ರ 8 to 10 ಕಿಲೋಮೀಟರ್ ಇರುತ್ತೆ, 8 ಕಿಲೋಮೀಟರ್ ಅನ್ಕೊಳ್ಳಿ. ಯಾವ್ದಿದು, ಇದು ಫಸ್ಟ್ ಒನ್ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ, ಅಥವಾ ಪರಿವರ್ತನಾ ಮಂಡಲ. ನಮ್ಮ ಭೂಮಿ ಒಳಗಡೆ ಏನೇನ್ ಆಗ್ತಾ ಐತೆ, ಮೋಡಗಳಾಗಿರ್ಬೋದು, ಎಲ್ಲಾ ತರ ಗುಡುಗು ಸಿಡ್ಲು, ಅದಾದ ನಂತರ ನೆಕ್ಸ್ಟ್ ನಾವ್ ಏನೇನ್ ಕಾಣ್ತೀವಲ್ಲ ಕಣ್ಣಿಗೆ, ಅವೆಲ್ಲಾನು ಯಾವ ಲೇಯರ್ ಅಲ್ಲಿ ಆಗ್ತಾವ ಅಂದ್ರೆ ಟ್ರೋಪೋಸ್ಪಿಯರ್ ಒಳಗಡೆ ಆಗ್ತಾವ. ಇದಾದ ನಂತರ ಮೇಲ್ಗಡೆ ಒಂದು ಇದು ಬರುತ್ತ, ಒಂದು ಮಂಡಲ, ಅದನ್ನ ನಾವು ಸಮೋ ಏನಂತ ಇಟ್ಕೊಳ್ರಿ. ಈ ಲೇಯರ್ ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ, ಮೋಡ, ಮಳೆ, ಗಾಳಿ ಮತ್ತು ಮುಂತಾದ ಹವಾಮಾನ ಬದಲಾವಣೆಗಳು ಎಲ್ಲಿ ಆಗ್ತಾವ ಅಂತ ಹೇಳಿದ್ರೆ ಪರಿವರ್ತನಾ ಮಂಡಲದಲ್ಲಿ ಸೈಡ್ ಬರ್ದಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವ್ದು, ಸ್ಟ್ರಾಟೋಸ್ಪಿಯರ್ ಅಂತಂದೇಳಿ, ಸ್ಟ್ರಾಟೋಸ್ಪಿಯರ್. ಸಮಪರಿವರ್ತನಾ ಮಂಡಲ ಅಂತಂದ್ ಹೇಳಿ ಕರಿತೀವಿ ನೋಡ್ರಿ ಕನ್ನಡದಾಗ, ಅದನ್ನ ನೋಡ್ಕೊಳ್ರಿ. ಇದ್ರ ಒಳಗಡೆ ಒಂದ್ ಲೇಯರ್ ಬರುತ್ತಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ O3 ಅಂತಂದ್ ಹೇಳಿ ಕರಿತೀವಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ O3 ಅಂತ ಕರಿತೀವಿ. ಸೊ ಇದು ಏನ್ ಮಾಡುತ್ತ, ಓಜೋನ್ ಲೇಯರ್ ಅಂತಂದ್ ಹೇಳ್ತೀವಿ, ಓಜೋನ್ ಲೇಯರ್. ಈ ಓಜೋನ್ ಲೇಯರ್ ಸೂರ್ಯನಿಂದ ಬರುವಂತಹ, ಸೂರ್ಯನಿಂದ ಏನ್ ಮಾಡ್ತಾವ ಅಂತಂದ್ರೆ ಕೆಲವೊಂದು UV ರೇಸ್ ಗಳು ಬರ್ತಾವ. UV ರೇಸ್ ಇವು ಮೈ ಮೇಲೆ ಬಿದ್ದು ಅಂತಂದ್ ಹೇಳಿದ್ರೆ ಚರ್ಮ ಸುಟ್ಟೋಗತ್ತ, ಕ್ಯಾನ್ಸರ್ ರೋಗ ಬರುತ್ತ. UV ರೇಸ್ ಬಾಳ ಅಂದ್ರೆ ಬಾಳ ಡೇಂಜರಸ್. ಕನ್ನಡದಾಗ ನೇರಳಾತೀತ ಕಿರಣಗಳು ಅಂತ ಕರಿತೀವಿ, ನೇರಳಾತೀತ ಕಿರಣಗಳು. ಇವುಗಳು ತುಂಬಾ ಡೇಂಜರಸ್ ಆಗಿರೋದ್ರಿಂದ ಈ ಓಜೋನ್ ಲೇಯರ್ ಏನ್ ಮಾಡತ್ತಂದ್ರೆ ಹೀರ್ಕೊಳತ್ತ, ಅಲ್ಲಿ ಇದು UV ರೇಸ್ ಗಳನ್ನ ಹೀರ್ಕೊಂಡು ನಮ್ಮ ಭೂಮಿಗೆ ನಾರ್ಮಲ್ ಆಗಿರುವಂತ ಬೆಳಕನ್ನ ಸೆಂಡ್ ಮಾಡ್ತಾವ. ಇದ್ರ ಕೆಲಸ ಏನಂತಂದ್ರೆ ಓಜೋನ್ ಲೇಯರ್ ಕೆಲಸ. ಸರ್ ಇದು ಹೆಂಗಾಗತ್ರಿ, O ಮತ್ತು O ಎರಡು ಆಮ್ಲಜನಕಗಳು ಸೇರಿ O2 ಆಗತ್ರಿ, ಅದ್ರ ಜೊತೆ ಮತ್ತೊಂದು O ಸೇರಿಬಿಟ್ಟು O3 ಆಗತ್ರಿ. ಇದನ್ನು ಕ್ವಶನ್ ಕೇಳಿದಾರೆ. 3 ಆಮ್ಲಜನಕಗಳ ಸಂಯೋಜನೆಯಿಂದ O3 ಆಗತ್ತ, ಅದನ್ನ ನಾವು ಓಜೋನ್ ಅಂತಂದ್ ಹೇಳಿ ಕರಿತೀವಿ. ಇದು ಎಲ್ಲಿ ನಡೆಯುತ್ತೆ, ಸೊ ಇದೆಲ್ಲ ಸಮಶೀತೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತಂದ್ ಹೇಳಿ ಕರಿತೀವಿ. ಸರ್ ಅದ್ರ ಮೇಲೆ ಬರುತ್ತಲ್ರಿ ಒಂದ್ರಿ, ಅದ್ ಯಾವ್ದ್ರಿ ಅಂತಂದ್ ಹೇಳಿ, ಅದ್ರ ಮೇಲೆ ಇಲ್ಲಿ ಬರುತ್ತೆ ನೋಡ್ರಿ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಇದನ್ನ ಮೀಸೋಸ್ಪಿಯರ್ ಅಂತಂದ್ ಹೇಳಿ ಕರಿತೀವಿ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೀಸೋಸ್ಪಿಯರ್ ಅಂತಂದ್ ಹೇಳಿ. ಈ ಮೀಸೋಸ್ಪಿಯರ್ ಅಥವಾ ಮಧ್ಯಂತರ ಮಂಡಲದಲ್ಲಿ ಕಡಿಮೆ ಟೆಂಪರೇಚರ್ ಅನ್ನ, ಸೊ ಈ ಎಲ್ಲಾ ಲೇಯರ್ಸ್ ಗಳಲ್ಲಿ ಅತ್ಯಂತ ಕಡಿಮೆ ಟೆಂಪರೇಚರ್ ಅನ್ನ ಹೊಂದಿರುವಂತಹ ಒಂದು ಲೇಯರ್ ಯಾವ್ದಂದ್ರೆ ಮೀಸೋಸ್ಪಿಯರ್ ಅಂತಂದ್ ಹೇಳಿ. -100 ಡಿಗ್ರಿ ಈ -200 ತನಕ ತಗೊಂಡ್ ಹೋಗ್ರಿ ನೀವು ಬೇಕಂದ್ರೆ. ಕೋಲ್ಡ್, ಹೆವಿ ಕೋಲ್ಡ್ ಇರತ್ತ. ಅದ್ಯಾವ್ದಂತಂದ್ ಹೇಳಿದ್ರೆ ಇದು. ಅದಾದ ನಂತರ ನೆಕ್ಸ್ಟ್ ಸರ್ ಇದ್ರ ಮೇಲೆ ಒಂದ್ ಬರುತ್ತಲ್ರಿ, ಅದ್ರ ಮೇಲೆ ಒಂದ್ ಬರೋದೇನಂತಂದ್ ಹೇಳಿದ್ರೆ ಅಯೋನೋಸ್ಪಿಯರ್ ಅಂತ ಕರಿತೀವಿ, ಅಥವಾ ಥರ್ಮೋಸ್ಪಿಯರ್ ಅಂತಂದ್ ಹೇಳಿ. ಅಯೋನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ ಅಂತಂದ್ ಹೇಳ್ತೀವಿ. ಇಲ್ಲಿ ಎಲ್ಲಾ ವಸ್ತುಗಳು ಯಾವ ರೂಪದಲ್ಲಿ ಇರ್ತಾವ ಅಂತಂದ್ ಹೇಳಿದ್ರೆ ಅಯಾನುಗಳ ರೂಪದಲ್ಲಿ ಇರ್ತಾವ. ಯಾವ ತರ ಪ್ಲಸ್ ಅಥವಾ ಮೈನಸ್ ಅಂತಂದ್ ಹೇಳ್ತೀವಲ್ಲ, ಈ ಅಯಾನು ರೂಪದಲ್ಲಿ ಇರ್ತಾವ ಎಲ್ಲಾ ವಸ್ತುಗಳು. ನಾರ್ಮಲ್ ಆಗಿ ಇರಂಗಿಲ್ಲ, ಅಷ್ಟು ಟೆಂಪರೇಚರ್ ಜಾಸ್ತಿ ಇರುತ್ತೆ. ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಥರ್ಮೋಸ್ಪಿಯರ್ ಅಂದ್ರೆ ಅತಿ ಹೆಚ್ಚು ಟೆಂಪರೇಚರ್ ಅನ್ನ ಹೊಂದಿರುವಂತದ್ದು. ಮೀಸೋಸ್ಪಿಯರ್ ಅಂತಂದ್ ಹೇಳಿದ್ರೆ ಮುದ್ದು ಮಾಡ್ಬೇಕು. ಈಗ ನೋಡ್ರಿ, ಹಂಗಲ್ಲ, ಸಿಟ್ಟು ಬಂತು ಅಂತಂದ್ ಹೇಳಿದ್ರೆ ಸಿಟ್ಟಲ್ಲಿ ಇರ್ತಾಳ ಹುಡುಗಿ, ಯಾಕಿನ್ ಮುದ್ದು ಮಾಡ್ತಂತಂದ್ ಹೇಳಿದ್ರೆ ತಂಪಾಗ್ತಾಳಲ್ಲ. ಅಂತಂದ್ ಹೇಳಿದ್ರೆ ಮುದ್ದು ಅಂತ ಅನ್ಕೊಂಡು, ಮುದ್ದು ಮಾಡಿದ್ರೆ ತಂಪು. ಸೊ ಕೋಲ್ಡೆಸ್ಟ್ ಆಮೇಲೆ ಹಾಟೆಸ್ಟ್ ಅಂತಂದ್ ಹೇಳ್ತೀವಿ ಥರ್ಮೋಸ್ಪಿಯರ್. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಅದ್ರ ಮೇಲ್ಗಡೆ ಬರೋದು ಯಾವ್ದಂತಂದ್ ಹೇಳಿದ್ರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ, ಬಾಹ್ಯ ಅಂತಂದ್ ಹೇಳಿ. ಇಲ್ಲಿ ಏನು ಇಲ್ಲ, ಸ್ಪೇಸ್ ಅಂತಂದ್ ಹೇಳ್ತೀವಿ. ಈಗ ಸರ್ ಉಲ್ಕೆಗಳೆಲ್ಲ ಬರ್ತಾವಲ್ರಿ, ಉಲ್ಕೆಗಳು ಅವು ಇವೆಲ್ಲ ಬೀಳ್ತಾವ. ಬೀಳ್ಕೋತ್ ಬಂದ್ರಿ ಸರ್, ಇಲ್ಲಿ ನೋಡ್ರಿ, ಇಲ್ಲಿ ಹೆಚ್ಚಿಗೆ ಟೆಂಪರೇಚರ್ ಇರುತ್ತೆ. ಇಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಫುಲ್ ಬೆಂಕಿಯಿಂದ ಸುಡಾಕಿಡ್ತಾವ, ಬೆಂಕಿ ಹತ್ಕೊಳುತ್ತ ಫುಲ್ ಸ್ಪೀಡ್ ಅಲ್ಲಿ. ಬೆಂಕಿ ಹತ್ಕೊಂಡು ಅವು ಸಡನ್ ಆಗಿ
ಮೀಸೋಸ್ಪಿಯರ್ ಬಂದ ತಕ್ಷಣ ಇಲ್ಲಿ ಟೆಂಪರೇಚರ್ ಕಮ್ಮಿ ಆಗಿಬಿಡುತ್ತೆ. ಅವು ಬೂದಿಯಾಗಿ ಏನಂತಂದ್ ಹೇಳಿದ್ರೆ ಕೆಳಗಡೆ ಬೀಳ್ತಾವ ಎಲ್ಲ. ಮೀಸೋಸ್ಪಿಯರ್ ಒಳಗಡೆ ಏನಂತಂದ್ ಹೇಳಿದ್ರೆ ಇಲ್ಲಿ ಹೊತ್ತಿ ಉರಿದು ಇಲ್ಲಿ ಬೂದಿಯಾಗಿ ಬೀಳ್ತಾವ. ಈ ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಇದೇನಂತಂದ್ ಹೇಳಿದ್ರೆ ನಮ್ಮ ಅಟ್ಮಾಸ್ಫಿಯರ್ ಬಗ್ಗೆ. ಇಲ್ಲಿ ನೋಡ್ರಿ, ಟ್ರೋಪೋಸ್ಪಿಯರ್ ಒಳಗಡೆ ಅತಿ ಹೆಚ್ಚು ಕಂಡು ಬರುವ ಅನಿಲ ಯಾವ್ದಂದ್ರೆ ನೈಟ್ರೋಜನ್ ಅಂತ ಕರಿತೀವಿ, 78% ಕಂಡು ಬರುತ್ತೆ. ಅದಾದ ನಂತರ ಆಕ್ಸಿಜನ್ ಅಂತಂದ್ ಹೇಳ್ತೀವಿ, ಆಲ್ಮೋಸ್ಟ್ 20% ಕಂಡು ಬರುತ್ತೆ. ಈ ಎರಡು ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಕ್ಲಿಯರ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ಯಾರಿಸ್ ಒಪ್ಪಂದ ಅಂತಂದ್ ಹೇಳಿ ಬರುತ್ತೆ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಪ್ಯಾರಿಸ್ ಒಪ್ಪಂದ ಅಂತಂದ್ ಹೇಳಿ ಬರುತ್ತೆ. ಇದು ಜಾಗತಿಕ ತಾಪಮಾನದ ಮಿತಿಯನ್ನ 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಕೆಳಗೆ ಇರಿಸಬೇಕು ಅಂತಂದ್ ಹೇಳಿ ಒಂದು ಗುರಿಯನ್ನ ಹೊಂದೈತೆ. ನೀವು ಇಡೀ ಭೂಮಿಯನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ, ಇಡೀ ಭೂಮಿಯನ್ನ ತಗೊಂಡ್ರೆ ಸಮಭಾಜಕ ವೃತ್ತದಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಧ್ರುವಗಳ ಹತ್ರ ಕಮ್ಮಿ ಇರುತ್ತೆ. ಇದ್ರದ್ದು ಎಲ್ರದ್ದು ಎವರೇಜ್ ಟೆಂಪರೇಚರ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ, ಜಾಗತಿಕ ತಾಪಮಾನ ಅಂತಂದ್ ಹೇಳ್ತೀವಿ, ಇದ್ರ ಎವರೇಜ್ ಟೆಂಪರೇಚರ್ 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರಬೇಕು, ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆದ್ರೆ ಏನಾಗತ್ತ, ಹಿಮ ಎಲ್ಲ ಇಲ್ಲಿರುವಂತ ಧ್ರುವಗಳಲ್ಲಿರುವಂತ ಹಿಮ ಕರಿಗ್ ಬಿಡುತ್ತ. ಆ ರೀಸನ್ಗೋಸ್ಕರ ಪ್ಯಾರಿಸ್ ಒಪ್ಪಂದವನ್ನ ಮಾಡ್ಕೊಂಡು ಜಾಗತಿಕ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರಬೇಕು, ಜಾಸ್ತಿ ಆಗ್ಬಾರ್ದು ಅಂತಂದೇಳಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಇಲ್ಲಿ ನೆನ್ಪಿಟ್ಕೊಡ್ರಿ, ಪಿಟಿ ಅಂತಂದ್ ಹೇಳಿ, ಪಿಟಿ. ಸೊ ಪಿಟಿ ಅಂತಂದ್ರೆ ಪ್ಯಾರಿಸ್ ಒಪ್ಪಂದ ಟೆಂಪರೇಚರ್ ಬಗ್ಗೆ. ನೆಕ್ಸ್ಟ್ ಬರುತ್ತೆ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ, 1997ರಲ್ಲಿ. ಅಭಿವೃದ್ಧಿ ಹೊಂದಿದ ದೇಶಗಳು 2008ರಿಂದ 2012 ಗ್ರೀನ್ ಹೌಸ್ ಗ್ಯಾಸಸ್ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತಂದ್ ಹೇಳಿ, 5% ಅಷ್ಟು ಕಡಿತಗೊಳಿಸಬೇಕು ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್. ಕ್ಯೂಟೋ ಪ್ರೋಟೋಕಾಲ್, ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ ಹೇಳ್ತೀವಿ. ಈ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಹೆಂಗ್ರಿ ಸರ್, ಇದು ಬಾಳ ಎಲ್ಲ ಕನ್ಫ್ಯೂಸ್ ಐತೆ, ನಮ್ಗೆ ಏನು ಅರ್ಥ ಆಗೋತ್ತಲ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ನಾ ಹೇಳ್ತೀನಿ ನೋಡ್ರಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ನಡೆಯುತ್ತೆ ಅಂದ್ರೆ 1987ರಲ್ಲಿ ನಡೆಯುತ್ತೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಪ್ಯಾರಿಸ್ ಒಪ್ಪಂದ 2015ರಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕ್ಯೂಟೋ ಪ್ರೋಟೋಕಾಲ್ 1997ರಲ್ಲಿ ನಡೆಯುತ್ತೆ. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ, ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ನ ಹೇಳ್ಬಿಟ್ಟು ನಾನು ನಿಮ್ಗೆ ಈ ತರ ಏನಂದ್ರೆ ನಮ್ ಭೂಮಿ ಇದು, ಈ ಕಡೆ ಏನಂತಂದ್ ಹೇಳಿದ್ರ ನಮ್ದು ಇದು ಸೂರ್ಯನಿಂದ ಏನ್ ಬರುತ್ತ, ಕಿರಣಗಳು ಬರ್ತಾವ. ಕಿರಣಗಳು ಬಂದು ಕೆಲವೊಂದು ಹೀರ್ಕೊಂತಾವ, ಕೆಲವೊಂದ್ ಏನಂದ್ರೆ ರಿಫ್ಲೆಕ್ಟ್ ಆಗಿ ಮೇಲ್ಗಡೆ ಹೋಗ್ತಾವ. ಎಸ್, ಈ ತರ ಹೊರಗ್ ಹೋಯ್ತು ಅಂತಂದ್ ಹೇಳಿದ್ರೆ ಏನು ಯೂಸ್ ಇಲ್ಲ ಅಲ್ಲ. ಟೆಂಪರೇಚರ್ ಏನಂತಂದ್ ಹೇಳಿದ್ರೆ ಒಂಥರ ಆಗ್ಬಿಡುತ್ತೆ. ಇಲ್ಲಿ ನಮ್ಮಲ್ಲಿ ಒಂದು ಲೇಯರ್ ವರ್ಗಗಳು ಏನಂತ ಅಂತಂದ್ ಹೇಳಿದ್ರೆ ಪರಿವರ್ತನಾ ಮಂಡಲದೊಳಗಡೆ ಗ್ಯಾಸ್ ಗಳು ಕಂಡು ಬರ್ತಾವ. ಈ ತರ ಏನಂತಂದ್ ಹೇಳಿದ್ರೆ ಇವೆಲ್ಲ ಗ್ಯಾಸ್ ಅನ್ಕೊಳ್ರಿ. ಇದನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ಕೊಳ್ಳೋಣ, ಇದನ್ನ ನಾವು ಕಾರ್ಬನ್ ಮೊನಾಕ್ಸೈಡ್ ಅನ್ಕೊಳ್ಳೋಣ, ಅಥವಾ ಬೇರೆ ಬೇರೆ ಇದನ್ನ ನಾವು ನೀರಾವಿ ಅಂತ ಅನ್ಕೊಳ್ಳೋಣ. ಈಗ ಬರುವಂತ ಸೂರ್ಯನ ಬೆಳಕು ಏನಾಗತ್ತ, ಈ ತರ ಬರುತ್ತ, ಸ್ವಲ್ಪ ಹೀರ್ಕೊಳತ್ತ, ರಿಟರ್ನ್ ಹೋಗುವಾಗ ಈ ಗ್ಯಾಸ್ ಬಡದ್ಬಿಟ್ಟು ಮತ್ತೆ ರಿಟರ್ನ್ ಬರುತ್ತ, ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಹಿಡ್ಕೊಳತ್ತ, ಆಮೇಲೆ ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಹೊರ ಹೋಗ್ಬಿಡತ್ತೆ. ಈ ತರ ಪ್ರೊಸೆಸ್, ರಿಫ್ಲೆಕ್ಟ್ ಆಗುವಂತ ಪ್ರೊಸೆಸ್ ಈ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಇದ್ದಾಗ ಏನಂದ್ರೆ ಟೆಂಪರೇಚರ್ ಏನಾಗಿ ಎವರೇಜ್ ಟೆಂಪರೇಚರ್ ಮೇಂಟೈನ್ ಆಗತ್ತ. ಈ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ನಮ್ಮ ಭೂಮಿ ಮೇಲೆ ಎವರೇಜ್ ಟೆಂಪರೇಚರ್ ನ ಮೇಂಟೈನ್ ಮಾಡೋಕೆ ಸಹಾಯ ಮಾಡ್ತಾವ. ಈ ತರ ರಿಫ್ಲೆಕ್ಟ್ ಆಗಿ ಕೆಳಗಡೆ ಬಂದು ಭೂಮಿ ಹಿರ್ಕೊಂಡು ಒಂದು ಲೆವೆಲ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಸರ್, ಇವು ಗ್ರೀನ್ ಹೌಸ್ ಗ್ಯಾಸಸ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಏನಾಗುತ್ತೆ, ನಾ ಹೇಳಿದ್ನಲ್ಲ, ಸೂರ್ಯನ ಕಿರಣಗಳು ಹಿಂಗ್ ಬರ್ತಾವ, ಬಂದ ನಂತರ ಸ್ವಲ್ಪ ಹಿರ್ಕೊಂತಾವ, ರಿಟರ್ನ್ ಎಲ್ಲ ಹೋಗ್ಬಿಡ್ತಾವ. ಅಂದ್ರೆ ವಾತಾವರಣದಲ್ಲಿ ಟೆಂಪರೇಚರ್ ಎವರೇಜ್ ಮೇಂಟೈನ್ ಆಗಂಗಿಲ್ಲ. ಈ ಗ್ರೀನ್ ಹೌಸಸ್ ಗ್ಯಾಸಸ್ ಗಳು ತುಂಬಾ ಇಂಪಾರ್ಟೆಂಟ್. ಇವು ಹೆಂಗಿರ್ಬೇಕು ಗ್ರೀನ್ ಹೌಸ್ ಗ್ಯಾಸಸ್ ಗಳು? ಸರ್, ನಾರ್ಮಲ್ ಆಗಿರ್ಬೇಕ್ರಿ. ಬಟ್ ಅದ್ರ ನಮ್ ಕೈಗಾರಿಕೆಗಳಿಂದ, ಭೂಮಿಯನ್ನ ಸುಡೋದ್ರಿಂದ, ಅರಣ್ಯಗಳನ್ನ ಸುಡೋದ್ರಿಂದ ಏನಾಗ್ತೈತೆ, ಇವುಗಳ ಪ್ರಮಾಣ ಜಾಸ್ತಿ ಆಗ್ತೈತೆ. ಇವುಗಳ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈ ತರ ನೋಡ್ರಿ ಎಲ್ಲಾ ಕಡೆ ಪ್ರಮಾಣ ಜಾಸ್ತಿ ಆಗ್ಬಿಡ್ತು. ಈಗ ನಮ್ ಭೂಮಿಗೆ ಎಷ್ಟ್ ಬೇಕಲ್ಲ ಅಷ್ಟ್ ಏನಂತಂದ್ ಹೇಳಿದ್ರೆ ಈ ತರ ಬರ್ತೈತಿ, ಹೀರ್ಕೊಳ್ತೈತೆ, ಆಮೇಲೆ ನೆಕ್ಸ್ಟ್ ರಿಫ್ಲೆಕ್ಟ್ ಆಗತ್ತ, ಹೋಗುತ್ತೆ ಹಿಂಗ. ಬಟ್ ಅದ್ ಇಲ್ಲಿ ಏನಾಗ್ತದೆ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಜಾಸ್ತಿ ಇರೋದ್ರಿಂದ ಟೆಂಪರೇಚರ್ ಹೊರಗೆ ಹೋಗಲ್ದ ಇಲ್ಲೇ ಬಡದಾಡಕ್ ಹಿಡಿತೈತೆ. ಅಲ್ಲೇ ಏನಂತಂದ್ರೆ ರಿಫ್ಲೆಕ್ಟ್ ಹಾಕೊಂತ ಅಲ್ಲೇ ಬಡದಾಡಕ್ ಹಿಡಿತೈತೆ. ಅವಾಗ ಜಾಗತಿಕ ತಾಪಮಾನ, ನಮ್ದು ವಾತಾವರಣದ ಟೆಂಪರೇಚರ್ ಏನಂದ್ರೆ ಜಾಸ್ತಿ ಆಗ್ಬಿಡುತ್ತ. ಇದು ಡೇಂಜರಸ್. ಇದನ್ನ ನಾವು ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಅಂತ ಕರಿತೀವಿ. ಇದು ಶುಕ್ರ ಗ್ರಹದಲ್ಲಿ ಜಾಸ್ತಿ ನಡೆಯೋದ್ರಿಂದ, ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚಾಗಿ ನಡೀತೈತೆ. 70-80% ನಡೆಯುತ್ತೆ. ಅದಕ್ಕೋಸ್ಕರ ಶುಕ್ರ ಗ್ರಹ ಹೈಯೆಸ್ಟ್ ಟೆಂಪರೇಚರ್ ನ ಹೊಂದಿರೋದ್ರಿಂದ ಅದನ್ನ ನಾವು ಪ್ರಕಾಶಮಾನವಾದ ಗ್ರಹ ಅಂತ ಕರಿತೀವಿ. ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ಈ ರೀತಿ ಆಗಿ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಆಗಿ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ನಮ್ ಭೂಮಿ ಒಳಗಡೆ ನಾರ್ಮಲ್ ಆಗಿ ನಡೀತೈತಿ. ಬಟ್ ಆದ್ರೆ ಇದು ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ, ಈ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಜಾಸ್ತಿ ಆದ್ವು ಅಂತಂದ್ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಜಾಸ್ತಿ ಆಗುತ್ತೆ. ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಜಾಸ್ತಿ ಆದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅದನ್ನ ನಾವು ಗ್ಲೋಬಲ್ ಟೆಂಪರೇಚರ್ ಅಂತ ಕರಿತೀವಿ, ಜಾಗತಿಕ ತಾಪಮಾನ ಅಂತ ಕರಿತೀವಿ. ಇದು ಜಾಸ್ತಿ ಆಯ್ತಂದ್ರೆ ಹಿಮಗಳೆಲ್ಲ ಇದು ಆಗ್ತಾವ, ಆಮೇಲೆ ಏನೇನೋ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗ್ತಾವ. ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಎಲ್ರಿಗೂ?
ಇವಾಗ ನೋಡ್ರಿ, ಮೆದುಳಿನ ಯಾವ ಭಾಗವನ್ನ ಪ್ರಜ್ಞಾ ಸ್ಥಿತಿ ಸ್ಥಳ ಅಂತ ಹೇಳಿ ಕರಿತಾವ. ನಮಗ್ ಪ್ರಜ್ಞೆ ಇರೋದು. ಸೊ ನಮಗ್ ಈಗ ಪ್ರಜ್ಞೆ ಐತಲ್ಲ, ನನಗ ಇದನ್ನ ಮೇಂಟೈನ್ ಮಾಡುವಂತ ಒಂದು ಸ್ಥಳ ಯಾವ್ದು ಅಂತಂದ್ ಹೇಳಿದ್ರ ಮಹಾ ಮಸ್ತಿಷ್ಕ ಅಂತ ಕರಿತೀವಿ, ಸೆರೆಬೆಲ್ಲಮ್ ಅಂತ ಕರಿತೀವಿ. ಏನಂತ ಸೆರೆಬ್ರಮ್, ಸಾರಿ ಸೆರೆಬ್ರಮ್ ಅಂತ ಕರಿತೀವಿ, ಅಥವಾ ಮಹಾ ಮಸ್ತಿಷ್ಕ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಡೀಟೇಲ್ ಆಗಿ ಇವಾಗ. ಸೊ ಇಲ್ಲಿ ನೀವು ಪಾರ್ಟ್ ಅನ್ನ ನೋಡ್ರಿ, ಇಲ್ಲಿ ಕಾಣಿಸ್ತಾ ನಿಮ್ಗೆ, ಇದನ್ನ ನಾವು ಸೆರೆಬ್ರಮ್ ಅಂತ ಕರಿತೀವಿ. ಸೆರೆಬ್ರಮ್ ಅಥವಾ ಮಹಾ ಮಸ್ತಿಷ್ಕ ಅಂತ ಕರಿತೀವಿ. ಇದು ಏನೇನ್ ಕೆಲಸ ಮಾಡುತ್ತ, ಇದೇನ್ ಮಾಡತ್ತ ಅಂದ್ರೆ ಸರ್ ಕಾನ್ಸಿಯಸ್ನೆಸ್ ಅಂತ ಕರಿತೀವ್ರಿ ಸರ್, ಪ್ರಜ್ಞಾವಸ್ಥೆ. ನಾವೀಗ ಪ್ರಜ್ಞೆಯಿಂದ ಇದೀವಿ, ಕಾನ್ಸಿಯಸ್ ಇಂದ ಇದೀವಿ ಅಂದ್ರೆ ಮೇನ್ ರೀಸನ್ ಯಾವ್ದಂದ್ರ ಸೆರೆಬ್ರಮ್ ಅಥವಾ ಮಹಾ ಮಸ್ತಿಷ್ಕ ಕಂಟ್ರೋಲ್ ಮಾಡುತ್ತೆ. ಅದಾದ ನಂತರ ಸರ್ ನಾವು ಆಲೋಚನೆಗಳನ್ನ ಮಾಡ್ತೀವಲ್ರಿ ಸರ್, ಆಲೋಚನೆ ಅಂತಂದ್ ಹೇಳ್ತೀವಿ. ಆಲೋಚನೆ ಇದನ್ನೆಲ್ಲ ಯಾವ್ದು ಮಾಡುತ್ತಂದ್ರ ಸೆರೆಬ್ರಮ್ ಮಾಡುತ್ತ. ಆಮೇಲೆ ನಾವು ಓಕೆ ಜಾಗೃತಿ ಆಗಿರೋದಾಯ್ತು ಸರ್. ಇಂಟೆಲಿಜೆನ್ಸ್ ಅಂಡ್ ಮೆಮೊರಿ ಅಂತಂದ್ ಹೇಳ್ತೀವಿ ಸರ್, ಇಂಟೆಲಿಜೆನ್ಸ್ ಅಂಡ್ ಮೆಮೊರಿ ಅಂತ ಹೇಳಿ. ನಾವು ಇಂಟೆಲಿಜೆಂಟ್, ಓಕೆ ನಿನ್ ಹೆಸರೇನಪ್ಪಾ, ನೀ ಥಿಂಕ್ ಮಾಡ್ದಲ್ಲ, ಇಂಟೆಲಿಜೆಂಟ್ ಬಂದು ನಿನ್ ಹುಡುಗಿ ಹೆಸರು ಏನಂತಂದ್ ಹೇಳಿದ ತಕ್ಷಣ ಏನೋ ಒಂದ್ ಥಿಂಕ್ ಮಾಡ್ತೀಯಲ್ಲ. ಅದಾದ ನಂತರ ಅವಳ ಜೊತೆ ಇರುವಂತಹ ಮೂಮೆಂಟ್ಗಳು, ಕೈ ಹಿಡ್ಕೊಂಡ್ ತಿರ್ಗಾಡಿದ್ದು, ಅಥವಾ ಏನೋ ಒಂದು, ಅಥವಾ ಎಲ್ಲೋ ಹೋಗಿದ್ದು, ಅಥವಾ ಮೂವಿಗೆ ಹೋಗಿದ್ದು, ತಬ್ಕೊಂಡಿದ್ದು. ಸೊ ಆ ತರ ವಿಷಯಗಳೆಲ್ಲ ನೆನಪಿಗೆ ಬರ್ತಾವಲ್ಲ, ಆ ಎಲ್ಲಾ ನೆನಪುಗಳು ಎಲ್ಲಿ ಇರ್ತಾವ ಅಂತಂದ್ ಹೇಳಿದ್ರೆ ಸೆರೆಬ್ರಮ್ ಒಳಗಡೆ ಇರ್ತಾವ. ಆ ಎಲ್ಲಾ ಮೆಮರಿ ಆಗಿರ್ಬೋದು. ಅದಾದ ನಂತರ ನಿಮ್ ಹುಡುಗಿ ಕೇಳುವಂತ ಕ್ವಶನ್ಸ್ ಗಳಿಗೆ ನೀನು ತುಂಬಾ ಇಂಟೆಲಿಜೆಂಟ್ ಇಂದ ಆನ್ಸರ್ ಮಾಡ್ತಿರ್ತಲ್ಲ, ಆ ಇಂಟೆಲಿಜೆಂಟ್ ಎಲ್ಲ ಮಹಾ ಮಸ್ತಿಷ್ಕ ಸೆರೆಬ್ರಮ್ ಇಂದ ಬರುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಸರ್, ಈಗ ನಾ ಹೇಳಕತ್ತೇನಲ್ಲ, ನಾ ಹೇಳೋದ್ ನಿಂಗೆ ಅರ್ಥ ಆಗೈತಲ್ಲ, ಅದಕ್ಕೆ ರೀಸನ್ ಏನಂದ್ರ ಮಹಾ ಮಸ್ತಿಷ್ಕ. ಅದಾದ ನಂತರ ನೆನ್ಪಿಟ್ಕೋತಿಯಲ್ಲ, ಅದು ಮಹಾ ಮಸ್ತಿಷ್ಕ. ಅದಾದ ನಂತರ ವಾಲಂಟರಿ ಮೂವ್ಮೆಂಟ್ಸ್ ಅಂತಂದ್ ಹೇಳ್ತೀವಿ, ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಇದು. ವಾಲಂಟರಿ ಮೂವ್ಮೆಂಟ್ಸ್ ಅಂತಂದ್ ಹೇಳ್ತೀವಿ, ವ್ಯಾಲೆಂಟರಿ ಮೂವ್ಮೆಂಟ್ಸ್. ಇಂಗ್ಲಿಷ್ ನ ಹೇಳ್ತೀನಿ, ಕನ್ನಡದಾಗ ಬರ್ಕೊಡ್ರಿ. ಐಚ್ಛಿಕ ಚಲನೆಗಳು ಅಂತಂದ್ ಹೇಳಿ. ಇಚ್ಛೆ ಪಡದೆ, ಈಗ ನಾವು ನೋಡೋದಾಗಿರ್ಬೋದು ಅಥವಾ ಕೇಳೋದಾಗಿರ್ಬೋದು. ಇಲ್ಲ ವಾಲಂಟರಿ ಮೂವ್ಮೆಂಟ್ಸ್ ಅಂತಂದ್ ಹೇಳಿದ್ರೆ, ಈಗ ಕೈಕಾಲ್ ಆಡ್ಸೋದು, ನಾ ಸುಮ್ಮ ಕೂತಿರ್ತೇನೆ, ಕಾಲ್ ಅಲ್ಗಾಡ್ಸಿರ್ತಾನ. ಅದಾದ ನಂತರ ನೆಕ್ಸ್ಟ್ ನಡೆಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು. ಇದೆಲ್ಲ ಏನಂತಂದ್ ಹೇಳಿದ್ರೆ ಸೆರೆಬ್ರಮ್ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಸೆನ್ಸರಿ ಪರ್ಸೆಪ್ಷನ್ ಅಂತಂದ್ ಹೇಳ್ತೀವಿ, ಜ್ಞಾನೇಂದ್ರಿಯಗಳ ಗ್ರಹಿಕೆ. ಜ್ಞಾನೇಂದ್ರಿಯಗಳ ಗ್ರಹಿಕೆ ಅಂತಂದ್ ಹೇಳಿ, ಜ್ಞಾನೇಂದ್ರಿಯಗಳಂತಂದ್ ಹೇಳಿದ್ರೆ ಸರ್ ನಾವು ದೃಷ್ಟಿಯನ್ನ ನೋಡೋದು, ಅದು ಕಂಟ್ರೋಲ್ ಮಾಡೋದು ಯಾವುದು, ಮಹಾ ಮಸ್ತಿಷ್ಕ. ಶ್ರವಣ, ಕೇಳಿಸ್ಕೊಂತಿದೀವಲ್ಲ ಅದು. ನೆಕ್ಸ್ಟ್ ರುಚಿ ನೋಡಿದ್ರಿ ಸರ್, ನಾವು ಮಸ್ತ್ ಐತದ ಅಂತಂದ್ ಹೇಳ್ತೀವಲ್ಲ ತಿನ್ನಂತ್ರ, ಅದನ್ನ ಹೇಳೋದ್ ಯಾವ್ದು, ಮಹಾ ಮಸ್ತಿಷ್ಕ ಹೇಳ್ತಾವ. ವಾಸನೆ, ನಾವು ಕ್ಲಾಸ್ದಾಗ ಕೂತ್ಕೊಂಡ್ ಕೂಸ್ ಬಿಟ್ಟಿವ ಅಂತಂದ್ ಹೇಳ್ತೀವಲ್ಲ, ಮೂಗ್ ಮುಚ್ಕೊಂತೀರಿ. ಸೊ ಇದನ್ನೆಲ್ಲ ಮಾಡಕ್ ಕಾರಣ ಯಾವ್ದಂತಂದ್ ಹೇಳಿದ್ರೆ ಮಹಾ ಮಸ್ತಿಷ್ಕ, ಸೆರೆಬ್ರಮ್ ಅಂತಂದ್ ಹೇಳ್ತೀವಿ. ಇದ್ರ ಕೆಲಸ ಮುಗೀತು. ಕ್ಲಿಯರ್ ಅಂದ್ರೆ ಎಲ್ರಿಗೂ? ಎಸ್. ಇನ್ ನೆಕ್ಸ್ಟ್ ಬರುತ್ತ ಹೈಪೋಥಲಾಮಸ್ ಅಂತಂದ್ ಹೇಳಿ. ನೆಕ್ಸ್ಟ್ ಬರುತ್ತ ಹೈಪೋಥಲಾಮಸ್. ನಾವ್ ಇಲ್ಲಿವರೆಗೂ ಸೆರೆಬ್ರಮ್ ಬಗ್ಗೆ ನೋಡಿದ್ವಿ. ಇಲ್ಲಿ ಏನ್ ಕಲರ್ ಕಾಣಿಸ್ತಾ ಇದು ಸೆರೆಬ್ರಮ್ ಆಯ್ತು. ಈಗ ನಾವು ನೋಡ್ಕೋಬೇಕಾಗಿರೋದು ಅಂದ್ರೆ ಹೈಪೋಥಲಾಮಸ್. ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ನೋಡ್ರಿ, ಇಷ್ಟ ಇದಕ್ಕೆ ಬಹಳ ಅಂದ್ರೆ ಬಹಳ ಡೇಂಜರಸ್ ಇದೆ ಹೈಪೋಥಲಾಮಸ್ ಅಂತಂದೇಳಿ. ಸರ್ ಇವಾಗ ನಮ್ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗ್ಬೇಕು, ಇಲ್ಲಾಂದ್ರೆ ಸತ್ತ ಹೋಗ್ತೇವೆ ನಾವು. ಬಾಡಿ ಟೆಂಪರೇಚರ್ ಮೇಂಟೈನ್ ಆಗೋದು ಯಾವ್ದ್ರಿಂದ ಅಂದ್ರ ಹೈಪೋಥಲಾಮಸ್, ದೇಹದ ಉಷ್ಣತೆ ಅಂತಂದ್ ಹೇಳ್ತೀವಿ. ನಿಯಂತ್ರಿಸೋದು ಯಾವ್ದಂದ್ರ ಹೈಪೋಥಲಾಮಸ್, ಥರ್ಮೋಸ್ಟಾಟ್ ಅಂತಂದ್ ಹೇಳ್ತೀವಿ ಅದ್ರಲ್ಲಿ. ನೆಕ್ಸ್ಟ್ ಸರ್ ನಂಗೆ ಈಗ ಹಸು ಆಗೈತ್ರಿ, ಹಂಗರ್ ಅಂತಂದ್ ಹೇಳ್ತೀವಲ್ಲ, ಹಸು ಆಗೈತೆ, ಹಸಿವು. ಅದಾದ ನಂತರ ಸರ್ ಇವಾಗ ನಂಗೆ ಬಾಯಾರಿಕೆ ಆಗೈತೆ ಸರ್, ಇವಾಗ ನೀರ್ ಕುಡಿಬೇಕು. ಅದಕ್ಕೆಲ್ಲ ಕಾರಣ ಯಾವ್ದು, ಹೈಪೋಥಲಾಮಸ್. ಈಗ ನಿದ್ರೆ ಮತ್ತು ಎಚ್ಚರ ಅಂತಂದ್ ಹೇಳ್ತೀವಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸ್ಲೀಪ್ ಸೈಕಲ್ ಪ್ರಾಪರ್ ಆಗಿರ್ಬೇಕಂತಂದ್ ಹೇಳ್ತೀವಿ. ಇದು ಹೈಪೋಥಲಾಮಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕು, ನಮ್ದೆಲ್ಲ ಎಕ್ಕುಟ್ ಹೋಗೈತೆ. ಇದು ನಿದ್ರೆ ಎಚ್ಚರ ಅಂತಂದ್ ಹೇಳ್ತೀವಿ, ಕರೆಕ್ಟ್ ಆಗಿ ನಿದ್ರೆ ಮಾಡ್ಬೇಕು. ನಿದ್ರೆ ಬರುತ್ತಲ್ಲ, ಕಣ್ ಮುಚ್ಚುತ್ತ. ಅದಾದ ನಂತರ ನೀನ್ ಮಲ್ಕೊಂಡೆ ಅಂತಂದ್ ಹೇಳಿ ನಿಂಗ ಎಚ್ಚರ ಆಗ್ಬೇಕಲ್ಲ, ಒಂದ್ 5-6 ತಾಸ ಆದ ನಂತರ ಎಚ್ಚರ ಆಗತ್ತ, 3-4 ತಾಸ ಆದ ನಂತರ ಎಚ್ಚರ ಆಗತ್ತ. ಎಚ್ಚರ ಆಗ್ಲಿಲ್ಲ ಅಂದ್ರೆ ಹೆಂಗ್ ಜೀವನ ಹಂಗ ಇರ್ತೇನ, ನಡೆಯಂಗಿಲ್ಲಲ್ಲ. ಸೊ ಈ ತರ ನಿದ್ರೆ ಮತ್ತು ಎಚ್ಚರವನ್ನ ಕಂಟ್ರೋಲ್ ಮಾಡೋದು ಯಾವ್ದಂದ್ರ ಹೈಪೋಥಲಾಮಸ್ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ಆಲ್ ಎಮೋಷನ್ಸ್ ಏನಂತಂದ್ ಹೇಳಿದ್ರ, ಈಗ ನನ್ನ ಕಂಡ್ರೆ ಏನಂತಂದ್ರೆ ನಿಂಗ್ ಸಿಟ್ಟು ಬರುತ್ತ, ಕೋಪ. ಅದಾದ ನಂತರ ಭಯ, ಹಾವು ಕಂಡ್ರೆ ಭಯ ಆಗತ್ತ, ಅದು ಬೇರೆ ಬಿಡ್ರಿ, ಭಯ ಆಗೋದು. ಆಮೇಲೆ ಪ್ರೀತಿ, ಆದ್ಮೇಲೆ ಸಂತೋಷ, ಹ್ಯಾಪಿನೆಸ್. ಇವೆಲ್ಲ ಎಮೋಷನ್ಸ್ ಗಳು ಎಲ್ಲಿಂದ ಬರ್ತಾವ ಅಂದ್ರೆ ಕಂಟ್ರೋಲ್ ಆಗೋದು ಹೈಪೋಥಲಾಮಸ್ ಇಂದ ಕಂಟ್ರೋಲ್ ಆಗತ್ತ. ಪಾಯಿಂಟ್ ಕ್ಲಿಯರ್? ಎಸ್. ಅದಾದ ನಂತರ ಇನ್ನೊಂದು ಬರುತ್ತೆ ಸೆರೆಬೆಲ್ಲಮ್ ಅಂತಂದ್ ಹೇಳಿ. ಎಲ್ಲೈತ್ ನೋಡ್ರಿ ಸೆರೆಬೆಲ್ಲಮ್? ಇಲ್ಲೈತ್ ನೋಡ್ರಿ ಸೆರೆಬೆಲ್ಲಮ್ ಅಂತಂದ್ ಹೇಳಿ. ಈ ಪಾರ್ಟ್, ಇಲ್ಲಿ ಕೆಳಗಡೆ ಪಾರ್ಟ್ ಏನೈತಿಲ್ಲ, ಇದನ್ನ ನಾವು ಸೆರೆಬೆಲ್ಲಮ್ ಅಂತ ಕರಿತೀವಿ. ಸೆರೆಬೆಲ್ಲಮ್ ಅಂತಂದ್ ಹೇಳಿದ್ರೆ ಅನುಮಸ್ತಿಷ್ಕ ಅಂತಂದ್ ಹೇಳಿ. ಅನುಮಸ್ತಿಷ್ಕ, ಇಲ್ಲಿವರೆಗೂ ಮಹಾನ್ ಕೆಲಸಗಳೆಲ್ಲ ಮುಗಿದು, ಅವೆಲ್ಲ ಮಹಾ ಮಸ್ತಿಷ್ಕ ನೋಡ್ಕೊಳತ್ತೆ. ಈಗ ಅಂತಂದ್ ಹೇಳಿದ್ರೆ ಚಿಕ್ಕದು, ಯಾವುದು, ಬಾಡಿ ಬ್ಯಾಲೆನ್ಸ್ ಮಾಡೋದು,
ಬಾಡಿ ಬ್ಯಾಲೆನ್ಸ್ ಆಗಿರ್ಬೇಕಲ್ಲ, ಯಾವಾಗ್ಲೂ ಬಾಡಿ ಬ್ಯಾಲೆನ್ಸ್ ಆಗೋದು. ಇದ್ ಯಾವ್ದಂತಂದ್ರೆ ಅನು ಮಸ್ತಿಷ್ಕ ಅಂತಂದ್ರೆ, ಅಂದ್ರೆ ನೇರವಾಗಿ ನಿಂತ್ಕೊಳ್ಳೋದಾಗಿರ್ಬೋದು, ಕೆಳಗಡೆ ಬೀಳದಂತೆ ಸಮತೋಲನ ಕಾಯ್ಕೊಳ್ಳೋದು. ಮಸಲ್ ಕೋಆರ್ಡಿನೇಷನ್, ಇದು ತುಂಬಾ ಇಂಪಾರ್ಟೆಂಟ್. ಮಸಲ್ ಕೋಆರ್ಡಿನೇಷನ್ ಅಂದ್ರ ಸ್ನಾಯುಗಳ ಸಂಯೋಜನೆ ಅಂತ ಕರಿತೀವಿ. ಸ್ನಾಯುಗಳ ಸಂಯೋಜನೆ ಅಂತಂದೇಳಿ, ಈಗ ನೀನ್ ಸೈಕಲ್ ತುಳಿಯೋದಾಗಿರ್ಬೋದು, ಪೆನ್ ಹಿಡ್ಕೊಂಡ್ ಬರೆಯೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇದೆಲ್ಲವನ್ನ ಕಂಟ್ರೋಲ್ ಮಾಡುವಂತದ್ದು ಯಾವ್ದು, ಅನು ಮಸ್ತಿಷ್ಕ ಅಂತಂದ್ ಹೇಳ್ತೀವಿ. ಸರ್ ಇವಾಗ ಬೆಸ್ಟ್ ಎಕ್ಸಾಂಪಲ್ ರೀ, ಈಗ ಸರ್ ನಾನು ಡ್ರಿಂಕ್ಸ್ ಮಾಡ್ತೀನಿ ಈಗ ಡ್ರಿಂಕ್ಸ್ ಮಾಡ್ತೀನಿ. ಡ್ರಿಂಕ್ಸ್ ಮಾಡಿದ ತಕ್ಷಣ ನಂಗೆ ಈಗ ನಡ್ಯಾಕ್ ಬರಂಗಿಲ್ಲ. ಹೆಂಗ್ ಬೇಕಾದಂಗೆ ಏನಂತಂದ್ ಹೇಳಿದ್ರೆ ಒಂಥರ ಸ್ನೇಕ್ ವಾಕ್ ಅಂತ ಸ್ಟಾರ್ಟ್ ಆಗತ್ತೆ ನಮ್ದು. ಹೆಂಗ ಸ್ನೇಕ್ ವಾಕ್ ಸ್ಟಾರ್ಟ್ ಆಗತ್ತೆ, ಈ ತರ ಹಿಂಗ್ 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 ನಡ್ಕೊಂತ ಹೋಗ್ತೀವಿ. ಸೊ ಈ ತರ ಆಗ್ಬೇಕಂತಂದ್ ಹೇಳಿದ್ರೆ ಅದು ಈ ಸ್ಟ್ರೇಟ್ ನಡಿಬೇಕಂದ್ರೆ ಯಾವ್ದು ಕಂಟ್ರೋಲ್ ಮಾಡುತ್ತೆ, ಅನು ಮಸ್ತಿಷ್ಕ ಕಂಟ್ರೋಲ್ ಮಾಡುತ್ತೆ. ಬಟ್ ಅದ್ರ ಡ್ರಿಂಕ್ಸ್ ಕುಡಿದ ತಕ್ಷಣ ಅಫೆಕ್ಟ್ ಮಾಡುವಂತ ಪ್ಲೇಸ್ ಯಾವ್ದಂತಂದ್ ಹೇಳಿದ್ರೆ ಅನು ಮಸ್ತಿಷ್ಕಗೆ ಅಫೆಕ್ಟ್ ಆಗತ್ತೆ. ಇದ್ರ ಕೆಲಸ ಸ್ಟಾಪ್ ಮಾಡುತ್ತೆ. ಸ್ಟಾಪ್ ಮಾಡಿದ ತಕ್ಷಣ ನಾವು ಹೆಂಗ್ ಬೇಕಾದಂಗ್ ಬಾಡಿ ಬ್ಯಾಲೆನ್ಸ್ ಇಲ್ಲದೆ ಹೆಂಗ್ ಬೇಕಾದಂಗ್ ಬೀಳೋದು, ಎಳ್ಳೋದು, ಈ ತರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೆಂಗ್ ಬೇಕಾದಂಗ್ ಮಾತಾಡೋದು ಎಲ್ಲ ನೋಡ್ರಿ, ಅನು ಮಸ್ತಿಷ್ಕದ ಪ್ರಾಬ್ಲಮ್ ಅದು. ಕ್ಲಿಯರ್ ಸರ್? ನೆಕ್ಸ್ಟ್ ಪಾಯಿಂಟ್ ಏನ್ರಿ ಸರ್, ನೆಕ್ಸ್ಟ್ ಏನಂದ್ರೆ ಮೆಡುಲ್ಲಾ ಅಬ್ಲಾಂಗೇಟಾ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಮೆಡುಲ್ಲಾ ಅಬ್ಲಾಂಗೇಟಾ ಇಲ್ಲಿ ಐತೆ ನೋಡ್ರಿ, ಇದ ಮೆಡುಲ್ಲಾ ಅಬ್ಲಾಂಗೇಟಾ ಅಂತಂದ್ ಹೇಳ್ತೀವಿ. ಇದ್ರ ಕೆಲಸ ಏನಂತಂದ್ ಹೇಳಿದ್ರ ಸರ್, ಇವಾಗ ಹಾರ್ಟ್ ರೇಟ್ ರಿದಮ್ ಇರುತ್ತಲ್ಲ, ಡನ್ ಡನ್ ಡಡ್ 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 ಅಂತಂದ್ ಹೇಳಿ ಒಂದ್ 72 ಟೈಮ್ಸ್ ಬಡ್ಕೊಳತ್ತ. ಆ ಹಾರ್ಟ್ ರೇಟ್, ಹೃದಯ ಬಡಿತದ ನಿಯಂತ್ರಣ ಮಾಡೋದು ಯಾವ್ದಂದ್ರ ಮೆಡುಲ್ಲಾ ಅಬ್ಲಾಂಗೇಟಾ ಅಂತಂದ್ ಕರಿತೀವಿ. ಸರ್ ಬ್ರೀತಿಂಗ್ ರೀ, ಸರ್ ಇವಾಗ ಏನಂತಂದ್ ಹೇಳಿದ್ರೆ ಬ್ರೀತಿಂಗ್, ಉಸಿರಾಟ ಕ್ರಿಯೆ, ವೇಗ ಮತ್ತು ಪ್ರಕ್ರಿಯೆಯನ್ನ ಕಂಟ್ರೋಲ್ ಮಾಡೋದು ಯಾವ್ದು, ಮೆಡುಲ್ಲಾ ಅಬ್ಲಾಂಗೇಟಾ. ಸರ್ ಬಿ.ಪಿ ಕಂಟ್ರೋಲ್ ಮಾಡೋದು ಯಾವ್ದ್ರಿ, ಸೊ ಮೆಡುಲ್ಲಾ ಅಬ್ಲಾಂಗೇಟಾ. ಇವೆಲ್ಲ ಏನಂತಂದ್ ಹೇಳಿದ್ರೆ ಇದ್ರ ಕೆಲಸಗಳಾಗ್ತಾವ. ಇವುಗಳನ್ನ ಇಷ್ಟೇ ಏನಂದ್ರೆ ಸೈಡ್ ಬರ್ದಿಟ್ಕೊಡ್ರಿ, ಇದ್ರ ಮೇಲೆ ನಿಮಗೆ ಕೆ.ಎ ಬೋರ್ಡ್ ದವರು ರಿಪೀಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇಲ್ಲಿ ನೋಡ್ರಿ, ರೈನೋ ವೈರಸ್ ಗಳಂತಂದ್ ಹೇಳಿ ಬರ್ತಾವ. ರೈನೋ ವೈರಸ್, ಈ ರೈನೋ ವೈರಸ್ ಗಳೆಲ್ಲಾದ್ರೂ ನಮ್ಗೆ ಊಟದ ಮೂಲಕನೋ ಅಥವಾ ನೀರಿನ ಮೂಲಕ, ಮ್ಯಾಕ್ಸಿಮಮ್ ನೀರಿನ ಮೂಲಕ ರೈನೋ ವೈರಸ್ ಗಳು ನಮ್ ಬಾಡಿ ಒಳಗಡೆ ಎಂಟರ್ ಆದು ಅಂತಂದ್ರೆ ನಮ್ಗ ಏನ್ ಬರುತ್ತೆ, ಸಾಮಾನ್ಯ ನೆಗಡಿ. ನಾರ್ಮಲ್ ಆಗಿ ನಮ್ಗೆ ನೆಗಡಿ ಬರುತ್ತಲ್ಲ, ಹಿಂಗ್ ಮಾಡ್ಕೊತ ಕೂತಿರ್ತೇವೆ. ಸಾಮಾನ್ಯ ನೆಗಡಿ ಯಾವ್ದ್ರಿಂದ ಬರುತ್ತಂದ್ರ ರೈನೋ ವೈರಸ್ ಗಳಿಂದ ಬರುತ್ತೆ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ಸರ್ ನೆಕ್ಸ್ಟ್ ನೋಡ್ರಿ, ಎಂಟಮೀಬಾ ಅಂತಂದ್ ಹೇಳಿ, ಎಂಟಮೀಬಾ ಅಂತಂದ್ ಹೇಳಿ ಬರುತ್ತ. ಎಂಟಮೀಬಾ ಬಂತ ಅದ್ರದ್ದು ಫುಲ್ ನೇಮ್ ಏನಂದ್ರ ಎಂಟಮೀಬಾ ಹಿಸ್ಟೋಲಿಕಾ ಅಂತಂದ್ ಹೇಳಿ, ಎಂಟಮೀಬಾ ಹಿಸ್ಟೋಲಿಟಿಕಾ ಅಂತಂದ್ ಹೇಳಿ ಬರುತ್ತ. ಇದರಿಂದ ನಮಗೆ ಡಿಸೆಂಟ್ರಿ ಹತ್ತತ್ತ, ಆಮಶಂಕೆ ಬೇದೆ, ಸಂಡಾಸ್ ಹತ್ತತ್ರ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಮಶಂಕೆ ಬೇದೆ ಅಥವಾ ಡಿಸೆಂಟ್ರಿ ಅಥವಾ ಸಂಡಾಸ್ ಹತ್ತತ್ತಲ್ಲ, ಅದು ಎಂಟಮೀಬಾ ಹಿಸ್ಟೋಲಿಟಿಕಾ ಅನ್ನೋ ಒಂದು ವೈರಸ್ ನಿಮ್ ಬಾಡಿ ಒಳಗಡೆ ಹೋಯ್ತು ಅಂತಂದ್ ಹೇಳಿದ್ರೆ ಅದು ಕಲುಷಿತ ನೀರು ಅಥವಾ ಆಹಾರದಿಂದ ಹೋಗುತ್ತೆ. ಎಸ್, ಅದಾದ ನಂತರ ನೆಕ್ಸ್ಟ್ ಟ್ರೈಕೋಫೈಟಾನ್ ಅಂತಂದ್ ಹೇಳಿ. ಸರ್ ಇದೇನ್ರಿ ಟ್ರೈಕೋಫೈಟಾನ್ ಅಂತಂದ್ ಹೇಳ್ತೀವಿ. ಇದು ಎಲ್ಲಾದ್ರೂ ನಮ್ಮ ಬಾಡಿ ಒಳಗಡೆ ಹೋಯ್ತಂತಂದ್ ಹೇಳಿದ್ರ ಇದೊಂದು ಶಿಲೀಂಧ್ರ. ಇದೊಂದು ನಾವೇನಂತ ಕರಿತೀವಿ ಅಂದ್ರೆ ಶಿಲೀಂಧ್ರ ಅಂತ ಕರಿತೀವಿ. ಫಂಗಲ್ ಅಂತಂದ್ ಹೇಳಿ, ಫಂಗೈ. ಈ ಟ್ರೈಕೋಫೈಟಾನ್ ಎಲ್ಲಾದ್ರೂ ನಮ್ಮ ಬಾಡಿಗಳ ಹೋಯ್ತು ಅಂತಂದ್ ಹೇಳಿದ್ರೆ ನಾವು ಅದನ್ನ ರಿಂಗ್ ವರ್ಮ್ ಅಂತಂದ್ ಹೇಳ್ತೀವಿ. ಹುಳುಕಡ್ಡಿ ರೋಗ, ರಿಂಗ್ ವರ್ಮ್. ಆ ಏನೋ ಏನೋ ಕರೀತಾರ ನಮ್ ಲ್ಯಾಂಗ್ವೇಜ್ ಒಳಗಡೆ, ಹುಳ್ಕಡ್ಡಿ ರೋಗ ಹತ್ತೈತಿ ಅಂತಂದ್ ಹೇಳಿ ರಿಂಗ್ ವರ್ಮ್ ರೋಗ ಅಂತಂದ್ ಹೇಳ್ತೀವಿ. ಎಸ್, ಅದಾದ ನಂತರ ನೆಕ್ಸ್ಟ್ ಪ್ಲಾಸ್ಮೋಡಿಯಂ ಅಂತಂದ್ ಬಂದೈತಲ್ಲ, ಇದು ಸರಿ ಅಲ್ಲಿ. ಪ್ಲಾಸ್ಮೋಡಿಯಂ ಇಂದ ಅಂತ ಹೇಳಿದ್ರೆ ನಿಮೋನಿಯಾ ಬರಂಗಿಲ್ಲ. ಪ್ಲಾಸ್ಮೋಡಿಯಂ ಇಂದ ನೋಡ್ರಿ, ನೆನ್ಪಿಟ್ಕೊಳ್ರಿ, ಪ್ರಾಪರ್ ಆಗಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ಎಷ್ಟೋ ಜನ ತುಂಬಾ ರಾಂಗ್ ಆಗಿ ಹೇಳ್ತಾರ. ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಜೋವಾದಿಂದ, ಸೊ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಜೋವಾದಿಂದ ನಮ್ಗ ಏನ್ ಬರುತ್ತಂತಂದ್ ಹೇಳಿದ್ರ ಮಲೇರಿಯಾ ಅನ್ನೋ ಒಂದ್ ರೋಗ ಬರುತ್ತ. ಸರ್ ಮಲೇರಿಯಾ ಸರ್ ಬ್ಯಾರೆ ಹೇಳ್ತಾರಲ್ರಿ, ಹೇಳ್ತಂಗ್ ಕೇಳ್ರಿ. ಸೊ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಜೋವಾದಿಂದ ಮಲೇರಿಯಾ ರೋಗ ಬರುತ್ತ. ಈಗ ನಂಗ್ ಮಲೇರಿಯಾ ರೋಗ ಬಂದೈತೆ ಅನ್ಕೊಡ್ರಿ. ಈಗ ನನ್ನನ್ನ ಒಂದ್ ಏನ್ ಮಾಡತ್ತಂದ್ರೆ ಹೆಣ್ಣು ಸೊಳ್ಳೆ ಒಂದೇನಂತಂದ್ರೆ ಈ ತರ ಹೆಣ್ಣು ಸೊಳ್ಳೆ ಏನ್ ಮಾಡತ್ತಂದ್ರ ನನ್ನನ್ನ ಕಡಿಯುತ್ತೆ. ನನ್ ಕಡದ್ನಂತ ಅದ್ರದ್ ನಂದು ಏನಂತಂದ್ ಹೇಳಿದ್ರೆ ಅದ್ರ ರೋಗಾಣುಗಳು ಅದ್ರದ್ ಬಾಯಲ್ಲಿ ಇರ್ತಾವ. ಇದ್ರದ್ ಹೆಸರು ಏನಂತಂದ್ ಹೇಳಿದ್ರೆ ಅನಾಫೆಲಿಸ್ ಅನ್ನೋ ಒಂದ್ ಹೆಣ್ಣು ಸೊಳ್ಳೆ. ಅನಾಫೆಲಿಸ್ ಅನ್ನೋ ಒಂದ್ ಹೆಣ್ಣು ಸೊಳ್ಳೆ ನನ್ನನ್ನ ಕಡದ್ ನಂತರ ಇದು ಬ್ಯಾರೆದವ್ರನ್ನ ಎಲ್ಲಾದ್ರೂ ಹೋಗಿ ಕಡಿತಂತಂದ್ ಹೇಳಿದ್ರ ಅವ್ರಿಗೇನಂದ್ರ ಮಲೇರಿಯಾ ರೋಗ ಬರುತ್ತೆ. ಮಲೇರಿಯಾವನ್ನ ಹರಡುವಂತಹ ಒಂದು ಸೊಳ್ಳೆ ಯಾವ್ದಂದ್ರ ಅನಾಫೆಲಿಸ್ ಅನ್ನೋ ಸೊಳ್ಳೆ. ಬಟ್ ಅದ್ರ ಮಲೇರಿಯಾ ಯಾವ್ದ್ರಿಂದ ಬರುತ್ತ, ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಜೋವಾದಿಂದ ಬರುತ್ತೆ. ಕ್ಲಿಯರ್ ಪಾಯಿಂಟ್? ಅನಾಫೆಲಿಸ್ ಹೆಣ್ಣು ಸೊಳ್ಳೆಯಿಂದ ಬರಂಗಿಲ್ಲ. ಅದೊಂದು ಹೆಂಗಂತ ಕರಿತೀವಿ, ಅದೊಂಥರ ಬಸ್ ಇದ್ದಂಗ, ಅದೊಂಥರ ಟ್ರೈನ್ ಇದ್ದಂಗ, ಅದು ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡತ್ತ, ಹರಡುವಂತಹ ಒಂದು ಸೊಳ್ಳೆ ಅಂತಂದ್ ಹೇಳ್ತೀವಿ. ಯಾವ್ದ್ರ ಮೂಲಕ ಹರಡುತ್ತೆ ಕೇಳಿದ್ರೆ ಅನಾಫೆಲಿಸ್ ಹೆಣ್ಣು ಸೊಳ್ಳೆಯಿಂದ. ಸರಿ, ಯಾವ್ದ್ರಿಂದ ಬರುತ್ತಾ, ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಜೋವಾದಿಂದ ಬರುತ್ತೆ. ಎಸ್, ಇದಾದ ನಂತರ ಇಷ್ಟು ಪಾಯಿಂಟ್ಸ್ ಗಳಾಯ್ತು. ಈಗ ನೆಕ್ಸ್ಟ್ ಇನ್ನೊಂದ್ ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಅವುಗಳನ್ನ ನಿಮ್ಗ ನಾನು
ಹೇಳ್ತೀನಿ, ಹಂಗ ಸೈಡ್ ಬರ್ದಿಟ್ಕೊಡ್ರಿ ಸರ್. ಏನಂತಂದ ಹೇಳಿದ್ರೆ ಒಂದು ಟೈಫಾಯ್ಡ್ ಅನ್ನೋ ಒಂದು ರೋಗ ಬರುತ್ತೆ. ಯಾವ್ದು ಬರುತ್ತಾ? ಟೈಫಾಯ್ಡ್ ಅನ್ನೋ ಒಂದು ರೋಗ ಬರುತ್ತೆ. ಯಾವ್ದ್ರಿಂದ ಬರುತ್ತೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಸಾಲ್ಮೋನೆಲ್ಲಾ ಟೈಫಿ, ಸಾಲ್ಮೋನೆಲ್ಲಾ ಟೈಫಿ ಅಂತಂದೇಳಿ, ಟೈಫಾಯ್ಡ್ ಟೈಫಿ ಅಂತಂದ ಹೇಳಿ ಇಷ್ಟ ನೆನ್ಪಿಟ್ಕೊಡ್ರಿ. ಸಾಲ್ಮೋನೆಲ್ಲಾ ಟೈಫಿ ಅಂತಂದೇಳಿ, ಟೈಫಾಯ್ಡ್. ಸಲ್ಮಾನ್ ಖಾನ್ಗ ಟೈಫಾಯ್ಡ್ ಬಂದೈತಿ ಅಂತಂದೇಳಿ, ಸಾಲ್ಮೋನೆಲ್ಲಾ ಸಲ್ಮಾನ್, ಈ ತರ ಹೆಂಗ್ ನೆನ್ಪಿಟ್ಕೊಟ್ರಿ, ಟೈಫಾಯ್ಡ್. ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಕಾಲರಾ ಅನ್ನೋ ಒಂದು ರೋಗ ಬರುತ್ತೆ. ಕಾಲರಾ ಅನ್ನೋ ಒಂದು ರೋಗ ಬರುತ್ತೆ. ಇದೊಂದು ಬ್ಯಾಕ್ಟೀರಿಯಾಪ, ಇದೊಂದು ಬ್ಯಾಕ್ಟೀರಿಯಾ. ಸಾಲ್ಮೋನೆಲ್ಲಾ ಟೈಫಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಸರ್ ಕಾಲರಾ ಅನ್ನೋ ಒಂದು ರೋಗ ಯಾವ್ದಂತಂದ ಹೇಳಿದ್ರೆ ವಿಬ್ರಿಯೋ ಕಾಲರೆ ಅಂತಂದ ಹೇಳಿ, ಅದ್ರ ಹೆಸರು ಏನಂತಂದ ಹೇಳಿದ್ರೆ ವಿಬ್ರಿಯೋ ಕಾಲರೆ ಅನ್ನೋ ಒಂದು ಬ್ಯಾಕ್ಟೀರಿಯಾ ಕಡಿಯೋದ್ರಿಂದ ನಮ್ಗೆ ಕಾಲರಾ ಅನ್ನೋ ಒಂದು ರೋಗ ಬರುತ್ತ. ಸರ್ ನೆಕ್ಸ್ಟ್ ಟಿಬಿ ಅಂತ ಬರುತ್ತೆ. ಸರ್ ಟಿಬಿ ಅಂತಂದ ಹೇಳಿ ಸರ್, ಇದನ್ನ ನಾವು ಕ್ಷಯ ರೋಗ ಅಂತ ಕರಿತೀವಿ. ಇದು ಯಾವ್ದ್ರಿಂದ ಬರುತ್ತಂದ್ರ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ. ಸಿಲ್ ನೋಡ್ರಿ, ಟಿಬಿ ಅನ್ನೋ ರೋಗ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಂದ ಹೇಳಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ ಯಾವ್ದಂದ್ರ ಡೆಂಗ್ಯೂ ಅಂತಂದ ಹೇಳಿ ಬರುತ್ತೆ. ಡೆಂಗ್ಯೂ ಇವೆಲ್ಲ ಬ್ಯಾಕ್ಟೀರಿಯಾದಿಂದ ಹರಡೋದ ನಾ ಹೇಳ್ತಾ ಇರೋದು ಇವಾಗ. ಡೆಂಗ್ಯೂ ಅನ್ನೋದು ಏನಂತಂದ ಹೇಳಿದ್ರೆ ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆಯಿಂದ ಹರಡುತ್ತೆ. ನೋಡ್ರಿ, ಹರಡುತ್ತೆ ಅಂತಂದ್ ಹೇಳ್ತಿದೀನಿ, ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆಯಿಂದ ಹರಡುತ್ತೆ. ಇದಕ್ಕೆ ಕಾರಣ ಏನು? ಡೆಂಗ್ಯೂ ವೈರಸ್ಗೆ ಕಾರಣ ಏನು? ಡೆಂಗ್ಯೂ ವೈರಸ್ ಯಾವ್ದು ಅಂತಂದ ಹೇಳಿ ಅದನ್ನ ನಾವು ಪ್ಲಾವಿ ವೈರಸ್ ಅಂತ ಕರಿತೀವಿ. ಪ್ಲಾವಿ ಅನ್ನೋ ಒಂದು ವೈರಸ್ ಇಂದ ಡೆಂಗ್ಯೂ ಬರುತ್ತೆ. ಇದನ್ನ ಹರಡೋದು ಯಾವ್ದಂದ್ರ ಈಜಿಪ್ಟಿ ಅನ್ನೋ ಒಂದು ವೈರಸ್, ಈಜಿಪ್ಟಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಎಲ್ಲಾ ಕಡೆ ಹರಡುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ, ಇದು ಬ್ಯಾಕ್ಟೀರಿಯಾಗಳಿಂದ ಹರಡೋದು. ನಿಮಗ್ ಕೇಳ್ತಾರ ಬ್ಯಾಕ್ಟೀರಿಯಾದಿಂದ ಹರಡೋದು ಯಾವ್ದು, ವೈರಸ್ ಇಂದ ಬರುವಂತ ರೋಗ ಯಾವುದು, ಈ ತರ ಕ್ವಶನ್ಸ್ ಗಳನ್ನ, ಅದಕ್ಕೋಸ್ಕರ ಇವು ಈ ಕ್ಲಾಸ್ ಒಳಗಡೆ ಬ್ಯಾಕ್ಟೀರಿಯಾದಷ್ಟೇ ನೋಡ್ಕೊ. ಸರ್ ನೆಕ್ಸ್ಟ್ ನೋಡ್ರಿ, ಇದು ಅಂದ್ರೆ ವಿಟಾಮಿನ್ಸ್ ಗಳ ಬಗ್ಗೆ ಕ್ವಶನ್ ಕೇಳಿದನ. ವಿಟಾಮಿನ್ ಎ ಅಂತಂದೇಳಿ. ಸರ್ ವಿಟಾಮಿನ್ ಎ ಅನ್ನೋದೇನ್ರಿ ಇದು? ಸೊ ವಿಟಾಮಿನ್ ಎ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರ ರೆಟಿನಾಲ್ ಅಂತ ಕರಿತೀವಿ. ವಿಟಾಮಿನ್ ಎ ಅನ್ನ ನಾವ್ ಏನಂತ ಕರಿತೀವಿ? ರೆಟಿನಾಲ್ ಅಂತಂದ್ ಹೇಳಿ ಕರಿತೀವಿ. ಇಂಪಾರ್ಟೆಂಟ್. ಇದು ಕಡಿಮೆ ಆಯ್ತು ಅಂತಂದ ಹೇಳಿದ್ರೆ ನಮಗೆ ಬರುವಂತ ರೋಗ ಯಾವ್ದಂತಂದ ಹೇಳಿದ್ರೆ, ವಿಟಾಮಿನ್ ಎ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಯಾವ ರೋಗ ಬರುತ್ತೆ? ರೆಟಿನಾಲ್ ಅಂತಂದ್ ಹೇಳಿ ಅಲ್ಲೇ ಐತಲ್ಲ, ರೆಟಿನಾ ಅಂತಂದ್ ಹೇಳಿ ಕಣ್ಣಿನ ಬಗ್ಗೆ ಅಂತಂದ್ ಹೇಳಿ. ರಾತ್ರಿ ಗುರುಡುತನ ಅಂತಂದ್ ಹೇಳ್ತೀವಿ, ರಾತ್ರಿ ಗುರುಡುತನ ಅಂತ, ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳಿ. ಅದಾದ ನಂತರ ವಿಟಾಮಿನ್ ಡಿ ಅಂತಂದೈತೆ. ವಿಟಾಮಿನ್ ಡಿ ಅನ್ನ ನಾವು ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ, ಕ್ಯಾಲ್ಸಿಫೆರಾಲ್. ವಿಟಾಮಿನ್ ಡಿ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ರಿಕೆಟ್ಸ್ ಅನ್ನೋ ಒಂದು ರೋಗ ಬರುತ್ತೆ, ರಿಕೆಟ್ಸ್. ವಿಟಾಮಿನ್ ಇ ಅಂತಂದ್ ಹೇಳಿದ್ರೆ ಟೋಕೋಫೆರಾಲ್ ಏನಂತ ಕರಿತೀವಿ. ಎಸ್, ವಿಟಾಮಿನ್ ಇ ಅಂತಂದ್ ಹೇಳಿದ್ರೆ ಟೋಕೋಫೆರಾಲ್ ಅಂತಂದ್ ಹೇಳ್ತೀವಿ. ಇದ್ರದ್ದು ರಾಸಾಯನಿಕ ಹೆಸರು. ಇದು ಕಡಿಮೆ ಆಯ್ತಂದ್ರ ಬಂಜೆತನ, ಮಕ್ಕಳು ಹುಟ್ಟಂಗಿಲ್ಲ. ವಿಟಾಮಿನ್ ಇ ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಕು. ನೆಕ್ಸ್ಟ್ ವಿಟಾಮಿನ್ ಬಿ12 ಅಂತಂದ್ ಹೇಳಿ ಸೈನೋ ಕೊಬಾಲ್ಮಿನ್ ಅಂತ ಕರಿತೀವಿ, ಸೈನೋ ಕೊಬಾಲ್ಮಿನ್. ಇದು ತುಂಬಾ ಇಂಪಾರ್ಟೆಂಟ್, ವಿಟಾಮಿನ್ ಬಿ12. ಸೊ ಇಷ್ಟ ನೆನ್ಪಿಟ್ಕೊಡ್ರಿ. ಇನ್ನು ಉಳಿದದ್ದು ಯಾವ್ದು ಸರ್? ವಿಟಾಮಿನ್ ಬಿ ಅಂತಂದ್ ಉಳಿತ್ರಿ, ಬೇರಿ ಬೇರಿ ಅಂತ ಕರಿತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ವಿಟಾಮಿನ್ ಸಿ ಅನ್ನ ನಾವು ಯಾವ್ದ್ರಿಂದ, ಸ್ಕರ್ವಿ ಅನ್ನೋ ಒಂದು ರೋಗ ಬರುತ್ತ್ರಿ. ಇವ್ರದ್ದೆಲ್ಲ ರಾಸಾಯನಿಕ ಹೆಸರುಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡ್ಬೇಕು. ಇವಾಗ ಇದು ಈಸಿ ಆಗಿರೋದು, ಕಮೆಂಟ್ ಮಾಡ್ರಿ. ಉಳಿದಿರೋಗಳನ್ನ ಎಲ್ರು ಒಂದ್ಸರಿ ಕಮೆಂಟ್ಸ್ ಗಳನ್ನ ಓದ್ರಿ, ಎಲ್ಲರಿಗೂ ಒಂದ್ ನಾಲೆಜ್ ಬಂದ್. ನೆಕ್ಸ್ಟ್ ನೋಡ್ರಿ, ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಯಾವ ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾರೋ ಅಂತಂದೇಳಿ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ಬ್ಯಾಕ್ಟೀರಿಯಾ, ವೈರಸ್ ಇವೆಲ್ಲ ಬರಂಗಿಲ್ಲ, ತೆಗೆದಾಕ್ಬೇಕು. ಸೊ ಬ್ಯಾಕ್ಟೀರಿಯಾಗಳೇನಂತಂದ್ ಹೇಳಿದ್ರೆ ಕೆಲವೊಂದು ಬರ್ತಾವ, ಅವುಗಳನ್ನ ನೋಡ್ಕೊಳ್ಳಿ. ನಾವು ವೈರಸ್ ಅಂತೂ ಬರಂಗಿಲ್ಲ, ವೈರಸ್ ಇಂದ ಯಾವ್ದು ಯೂಸ್ ಮಾಡ್ಕೊಳಂಗಿಲ್ಲ. ಆದಿ ಜೀವಿಗಳು ಬರಂಗಿಲ್ಲ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಇದು ಆಪ್ಷನ್ ಏನಂತಂದ್ರೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳಿಂದ, ನೀಲಿ ಹಸಿರು ಶೈವಲಗಳು ಅಂತಂದೇಳಿ. ಈಗ ನಾನು ನಿಮ್ಗೆ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಜೈವಿಕ ಗೊಬ್ಬರ ಅಂದ್ರೆ ಏನು. ಇಲ್ಲಿ ನೋಡ್ರಿ, ಜೈವಿಕ ಗೊಬ್ಬರ ಅಂತಂತ ಹೇಳಿದ್ರೆ ನಾವು ಇವಾಗ ಒಂದು ಲ್ಯಾಬ್ರೋಟರಿ ಒಳಗಡೆನೋ ಅಥವಾ ನಾನೊಂದು ಫ್ಯಾಕ್ಟರಿ ಮಾಡಿದೀನಿ, ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಎಲ್ಲಾ ತರದ ವೇಸ್ಟ್ ಗಳನ್ನ, ಎಲ್ಲಾ ತರ ವೇಸ್ಟ್, ಸಗಣಿ ಆಗಿರ್ಬಹುದು, ಕಸ ಆಗಿರ್ಬಹುದು, ಆಮೇಲೆ ನಮ್ಮ ಹೊಲದಲ್ಲಿ ಬೆಳೆದಂತಹ ವೇಸ್ಟ್ ಗಳು, ಎಲ್ಲಾ ವೇಸ್ಟ್ ಗಳನ್ನ ತಗೊಂಡ್ ಬಂದು ಒಂದು ದೊಡ್ಡ ಇದ್ರಲ್ಲಿ ಬ್ಯಾರಲ್ ಒಳಗಡೆ ಹಾಕಿ, ನೆಕ್ಸ್ಟ್ ಅಲ್ಲಿ ನಾನ್ ಏನ್ ಯೂಸ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಕೆಲವೊಂದು ಸೂಕ್ಷ್ಮ ಜೀವಿಗಳನ್ನ, ಬ್ಯಾಕ್ಟೀರಿಯಾಗಳನ್ನ ಯೂಸ್ ಮಾಡ್ತೀನಿ. ಫಸ್ಟ್ ಒನ್ ಯಾವ್ದಂದ್ರ ಬರ್ಕೊಳ್ರಿ, ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಗಿಡದ ಒಳಗಡೆ ಇತ್ತು ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸರ್, ಇವಾಗ ದ್ವಿದಳ ಧಾನ್ಯಗಳು, ಲೆಗುಮಿನಸ್ ಅಂತಂದ್ ಹೇಳ್ತೀವಲ್ಲ, ಲೆಗುಮಿನಸ್ ಸಸ್ಯಗಳು ಅಂತಂದ್ ಹೇಳಿ, ಅದ್ರ ಬೇರುಗಳಲ್ಲಿ ಗಂಟಗಳಿರ್ತಾವ. ಈ ಗಂಟಗಳಲ್ಲಿ ಏನದಂದ್ರ ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಯಾವ್ದಿರುತ್ತೆ? ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದೇನ್ ಮಾಡುತ್ತ ಸರ್, ಇದು ವಾತಾವರಣದಲ್ಲಿರುವಂತ ನೈಟ್ರೋಜನ್ ಅನ್ನ ತಗೊಂಡು ನೈಟ್ರೈಟ್ ಆಗಿ ಏನಾಗಿ ಕನ್ವರ್ಟ್ ಮಾಡುತ್ತ, ನೈಟ್ರೈಟ್ ಆಗಿ ಕನ್ವರ್ಟ್ ಮಾಡುತ್ತ. ಈ ನೈಟ್ರೈಟ್ ಅನ್ನ ಬೇರುಗಳು ಹೀರ್ಕೊಂತಾವ. ಅಂದ್ರೆ ಇವು ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ ಅಂದ್ರೆ ಬೇರುಗಳಿಗೆ ಕೊಡ್ತಾವ, ಬೇರುಗಳಿಂದ ಎಲ್ಲಿ ಹೋಗುತ್ತಾ ಅದು ಎಲೆಗಳಿಗೆ ಹೋಗುತ್ತೆ, ಎಲೆಗಳಿಗೆ ಹೋಗಿ ಏನಂತಂದ್ರೆ ಅದ್ರ ಆಹಾರ ತಯಾರಾಗತ್ತೆ. ಇದು ರೈಸೋಬಿಯಂ ಬ್ಯಾಕ್ಟೀರಿಯಾ ಕೆಲಸ.
ನೈಟ್ರೋಜನ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡೋದು. ಇದನ್ನ ನೈಟ್ರೋಜನ್ ಸ್ಥಿರೀಕರಣ ಅಂತ ಕರಿತೀವಿ. ನೈಟ್ರೋಜನ್ ಸ್ಥಿರೀಕರಣ ಪ್ರೊಸೆಸ್ ಅಂತ, ಕ್ರಿಯೆ ಅಂತ ಕರಿತೀವಿ. ಸೊ ಇದು ಆಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಏನಿರ್ಬೇಕು ಸರ್, ನಮ್ಮ ಗೊಬ್ಬರದೊಳಗಡೆ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರಬೇಕು. ಗೊಬ್ಬರ ಒಳಗಡೆ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರಬೇಕು. ಅದಕ್ಕೋಸ್ಕರ ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾವನ್ನ ನಾನು ಇದ್ರಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಸರ್ ನನಗೆ ಇನ್ನೂ ಜಾಸ್ತಿ ಬೇಕು, ಅದಕ್ಕೋಸ್ಕರ ಅಜಿಟೋ ಬ್ಯಾಕ್ಟೀರಿಯಾ ಅಂತ ಹೇಳಿ ಬರುತ್ತಾ, ಅಜಿಟೋ ಬ್ಯಾಕ್ಟೀರಿಯಾ ಅಂತ ಹೇಳಿ ಬರುತ್ತಾ, ಅದು ಕೂಡ ನೈಟ್ರೋಜನ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಸ್, ಅದನ್ನು ಕೂಡ ಹಾಕ್ತೀನಿ. ನೆಕ್ಸ್ಟ್ ಸರ್ ಅಜೋಸ್ಪಿರಿಲಮ್ ಅಂತ ಬರುತ್ತಾ, ಅದನ್ನು ಕೂಡ ಹಾಕ್ತೀನಿ. ನೆಕ್ಸ್ಟ್ ಸೂಡೋಮೋನಾಸ್, ಈ ಸೂಡೋಮೋನಾಸ್ ಬೇಡ. ನೆಕ್ಸ್ಟ್ ಬೆಸಿಲಸ್ ಅನ್ನೋದು, ಇವುಗಳನ್ನೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ನೈಟ್ರೋಜನ್ ಅನ್ನ ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡುವಂತಹ ಬ್ಯಾಕ್ಟೀರಿಯಾಗಳಿವು. ಕ್ಲಿಯರ್? ಈ ರೈಸೋಬಿಯಂ ಅನ್ನೋದು ಒಂದೇ ಏನಂತಂದ್ರೆ ವಾತಾವರಣದಿಂದ, ಉಳಿದದ್ದೆಲ್ಲ ಮಣ್ಣಿನಿಂದ, ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ ಅನ್ನ ಏನ್ ಮಾಡ್ತಾವ ಅಂದ್ರೆ ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡ್ತಾವ. ಇದು ರೈಸೋಬಿಯಂ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ನ ಡೈರೆಕ್ಟ್ ತಗೊಂಡು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತಾ, ಅವಾಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಈ ತರ ಗೊಬ್ಬರದಲ್ಲಿ ನಾನು ಇವುಗಳನ್ನೆಲ್ಲ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಆಗಿ ಈ ರೀತಿಯಾಗಿ ನಾನು ತಯಾರಿಸುವಂತಹ ಒಂದು ಗೊಬ್ಬರವನ್ನ ನಾವು ಬಯೋ ಫರ್ಟಿಲೈಸರ್ ಅಂತ ಕರಿತೀವಿ. ನಾವೇನಂತ ಕರಿತೀವಿ? ಬಯೋ ಫರ್ಟಿಲೈಸರ್ ಅಥವಾ ಒಂದು ಜೈವಿಕ ಗೊಬ್ಬರ ಅಂತಂತ ಹೇಳಿ. ಸರ್ ಇವಾಗ ಇಷ್ಟ ಯೂಸ್ ಮಾಡ್ತೀರೇನ್ರಿ? ಇಲ್ರಿ ಸರ್, ನಾನು ಇನ್ನೊಂದು ಯೂಸ್ ಮಾಡ್ತೀನಿ. ಇದ್ರೊಳಗಡೆ ಇನ್ನೊಂದು ಯಾವ್ದು ಯೂಸ್ ಮಾಡ್ತೀನಿ ಅಂತಂದ್ರೆ ಒಂದು ಆಗ್ಲೇ ಹೇಳಿದ್ವಲ್ಲ, ನೀಲಿ ಹಸಿರು ಶೈವಲ್ಯಗಳು ಅಂತಂದೇಳಿ ಸೈನೋ ಬ್ಯಾಕ್ಟೀರಿಯಾ ಅಂತ ಹೇಳಿ ಬರುತ್ತೆ. ನೀಲಿ ಹಸಿರು ಶೈವಲ್ಯಗಳಿಗೆ ಉದಾಹರಣೆ ಯಾವ್ದಂತಂದ್ರೆ ಸೈನೋ ಬ್ಯಾಕ್ಟೀರಿಯಾ. ಈ ಸೈನೋ ಬ್ಯಾಕ್ಟೀರಿಯಾ ಅನ್ನೋದು ಏನ್ ಮಾಡುತ್ತಂದ್ರ ಮಣ್ಣಿನಲ್ಲಿರುವಂತ ನೈಟ್ರೋಜನ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತ. ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಸೈನೋ ಬ್ಯಾಕ್ಟೀರಿಯಾವನ್ನು ಕೂಡ ನಾನು ಯೂಸ್ ಮಾಡ್ತೇನೆ ಸರ್. ಕ್ಲಿಯರ್? ಸೊ ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ನಾನ್ ತಯಾರಿಸುವಂತ ಗೊಬ್ಬರ ಏನಾಗಿರುತ್ತೆ ಅಂದ್ರೆ ಬಯೋ ಫರ್ಟಿಲೈಸರ್. ಇದು ನಾನ್ ತಯಾರು ಮಾಡೋದು ಸರ್. ಅದೇ ಇವಾಗ ತಿಪ್ಪೆ ಒಳಗಡೆ ಸರ್, ತಿಪ್ಪೆ ಒಳಗಡೆ ಅಥವಾ ಮಣ್ಣಿನೊಳಗಡೆ, ತಿಪ್ಪೆಯಲ್ಲಿ ಮಣ್ಣಿನ ಒಳಗಡೆ ಆಟೋಮೆಟಿಕ್ ಆಗಿ ಕಸ ಎಲ್ಲ ಏನಂತಂದ್ ಹೇಳಿದ್ರ ಕೊಳತು, ಕಸ ಎಲ್ಲ ಏನಂತಂದ್ ಹೇಳಿದ್ರೆ ಕೊಳೆತು ಒಂದು ಗೊಬ್ಬರ ರೆಡಿ ಆಗತ್ತಲ್ರಿ. ಫುಲ್ ಬ್ಲಾಕ್ ಕಲರ್ ಇರುತ್ತಲ್ಲ, ತಿಪ್ಪೆ ಒಳಗಡೆ ಬ್ಲಾಕ್ ಕಲರ್ ಇರುವಂತ ಒಂದು ಗೊಬ್ಬರವನ್ನ ನಾವೇನಂತ ಕರಿತೀವಿ? ಹ್ಯೂಮಸ್ ಅಂತ ಕರಿತೀವಿ. ಅಂತ ಕರಿತೀವಿ? ಹ್ಯೂಮಸ್ ಅಂತಂದ್ ಹೇಳಿ ಕರಿತೀವಿ. ಆಟೋಮೆಟಿಕ್ ಆಗಿ ಅದೇ ರೆಡಿ ಆಯ್ತು ತಿಪ್ಪೆ ಒಳಗಡೆ ಮಣ್ಣಿನೊಳಗಡೆ ಅಂತಂದ್ ಹೇಳಿದ್ರೆ ಅದನ್ನ ನಾವು ಹ್ಯೂಮಸ್ ಅಂತ ಕರೆದ್ವಿ. ಈಗ ಅದೇ ನಾವು ತಯಾರು ಮಾಡಿದ್ವಿ ಅಂತಂದ್ ಹೇಳಿದ್ರೆ ಔಟ್ ಸೈಡ್ ಅದು ಬಯೋ ಫರ್ಟಿಲೈಸರ್. ಈ ಹ್ಯೂಮಸ್ ಒಳಗಡೆ ಏನೇನ್ ಇರ್ತೈತ್ರಿ? ಬಯೋ ಫರ್ಟಿಲೈಸರ್ ಆಗಿರ್ಬೋದು. ಹ್ಯೂಮಸ್ ಒಳಗಡೆ ನೈಟ್ರೋಜನ್ ಜಾಸ್ತಿ ಇರತ್ರಿ, ಫಾಸ್ಫರಸ್ ಇರತ್ತ, ರಂಜಕ ಅಂತಂದ್ ಹೇಳ್ತೀವಿ, ಸಲ್ಫರ್ ಅಂತಂದ್ ಹೇಳ್ತೀವಿ, ಗಂಧಕ. ಇವು ಮೂರು ಏನಂತಂದ್ ಹೇಳಿದ್ರೆ ಜಾಸ್ತಿ ಇರ್ತಾವ. ಇನ್ನೊಂದ್ ಬರುತ್ತ ಪೊಟ್ಯಾಷಿಯಂ ಅಂತಂದ್ ಹೇಳಿ. ಈಗ NPK ಅಂತಂದ್ ಹೇಳಿ ಬರುತ್ತೆ. ಇವೆಲ್ಲ ಇದ್ರಲ್ಲಿ ಆಯ್ತು. ಈಗ NPK ಅಂತಂದ್ ಹೇಳಿ ಇವನ್ನೆಲ್ಲಾದ್ರೂ ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅವು ರಸಗೊಬ್ಬರಗಳು, ಕೆಮಿಕಲ್ ರಸಗೊಬ್ಬರಗಳು. NPK ಯೂಸ್ ಮಾಡಿದ್ರೆ ಯೂರಿಯಾ, DAP ಅಂತಂದ್ ಹೇಳಿ ಬರ್ತಲ್ಲ ಅವು. ನೋಡ್ರಿ, ಸ್ಕೂಬಾ ಡ್ರೈವರ್ ಗಳು ಬಳಸುವಂತ ಟ್ಯಾಂಕ್ಗಳು. ಈಗ ಅವ್ರಿಗೆ ಈಗ ಏನಂತಂತ ಹೇಳಿ ಸ್ಕೂಬಾ ಡ್ರೈವರ್ ಗಳು ಏನ್ ಮಾಡ್ತಾರೆ ಸರ್, ಇದು ನೀರ್ ಇರತ್ರಿ ಸಮುದ್ರದೊಳಗಡೆ, ಅವ್ರು ಜಿಗಿದ ನಂತರ ಈಗ ಅವ್ರ ಹಿಂದ್ಗಡೆ ಏನಂತಂದ ಹೇಳಿದ್ರೆ ಅವ್ರ ಹಿಂದ್ಗಡೆ ಒಂದು ಟ್ಯಾಂಕ್ ಇರುತ್ತೆ. ಈ ತರ ಒಂದು ಟ್ಯಾಂಕ್ ಇರುತ್ತೆ, ಅದ್ರೊಳಗಡೆ ಈ ತರ ಮಾಸ್ಕ್ ಹಾಕೊಂಡಿರ್ತಾರೆ ಉಸಿರಾಡಕ್. ಅವ್ರು ಜಿಗಿದ್ರು ಅಂತಂದ ಹೇಳಿದ್ರ ನೀರ್ ಒಳಗಡೆ, ಮೇಲ್ಗಡೆ ಇದ್ದಾಗ ಓಕೆ ಪರವಾಗಿಲ್ಲ. ಈ ಕೆಳಗಡೆ ಆಳುವಂತ ಹೋದಾಗ ಏನಂತಂದ ಹೇಳಿದ್ರೆ ಪ್ರೆಷರ್ ಜಾಸ್ತಿ ಆಗತ್ತೆ. ಆಳಕ್ ಹೋದಂಗ ಏನಂದ್ರೆ ಪ್ರೆಷರ್ ಜಾಸ್ತಿ ಆಗತ್ತೆ, ಅವಾಗ ಪ್ರಾಬ್ಲಮ್ ಆಗತ್ತೆ. ಸೊ ಈ ಟ್ಯಾಂಕ್ ಗಳಲ್ಲಿ ಏನ್ ಬಳಸ್ತಾರ ಅಂತಂದ ಹೇಳಿದ್ರ ಆಕ್ಸಿಜನ್ ಅನ್ನ ಬಳಸ್ತಾರ. ಮೇನ್ ಏನಂತಂದ ಹೇಳಿದ್ರೆ ನಮ್ಗೆ ಉಸಿರಾಡಕ್ ಏನ್ ಬೇಕು ಸರ್? ಆಕ್ಸಿಜನ್ ಅನ್ನೋದು ಬೇಕ್ರಿ. ಆಕ್ಸಿಜನ್ ಎಲ್ಲೆಲ್ಲಿ ಐತಿ ಸರ್? ಇಲ್ಲಿ ನೋಡ್ರಿ, ಆಕ್ಸಿಜನ್ ಇಲ್ಲ ಮತ್ತೆ ಉಸಿರಾಡವ ಹೆಂಗ್? ಸತ್ ಹೋಗ್ಬೇಕೆ ನಾವು? ಆಪ್ಷನ್ ತೆಗೆದ್ ಹಾಕ್ಬೇಕು. ಈ ತರ ಎಲಿಮಿನೇಷನ್ ಮೆಥಡ್ ನಾ ಬೇರೆ ಕಡೆ ಹೇಳನ್ ನೋಡ್ರಿ ಅವನ. ಸೊ ಆಕ್ಸಿಜನ್ ಬೇಕ್ರಿ. ಆಕ್ಸಿಜನ್ ಜೊತೆಗೆ ಏನ್ ಬೇಕಂತಂದ ಹೇಳಿದ್ರ ನಮಗ್ ಬೇಕಾಗಿರೋದು ಸಾರಜನಕ ಬೇಕ್ರಿ. ಸಾರಜನಕ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು? ಹೀಲಿಯಂ ಅಂತಂದ ಹೇಳಿ. ಫಸ್ಟ್ ಒನ್ ನೋಡ್ರಿ, ಯಾವ್ಯಾವ ಬಳಸ್ತೀವಿ ಸರ್? ಆಕ್ಸಿಜನ್ ಬೇಕ್ರಿ, ಆಮೇಲೆ ನೈಟ್ರೋಜನ್ ಬೇಕ್ರಿ, ಅದಾದ ನಂತರ ಹೀಲಿಯಂ ಬೇಕ್ರಿ. ಇಲ್ಲಿ ಪ್ರೆಷರ್ ನ ಕಂಟ್ರೋಲ್ ಮಾಡಕ್ ಏನಂತಂದ ಹೇಳಿದ್ರೆ ನೈಟ್ರೋಜನ್ ಅನ್ನ ಯೂಸ್ ಮಾಡ್ತೀವಿ. ಆಳಕ್ ಹೋದಂಗ ನೈಟ್ರೋಜನ್ ಬೇಕಾಗತ್ತೆ. ಬಟ್ ಆದ್ರೆ ಈ ನೈಟ್ರೋಜನ್ ಆಳಕ್ ಹೋದಂಗ ನಮ್ಮ ಬಾಡಿ ಒಳಗಡೆ ಕರಿಗ್ ಬಿಟ್ಟು ಡಿಕಾಂಪ್ರೆಷನ್ ಆಯ್ತು ಅಂದ್ರೆ ಸತ್ ಬಿಡ್ತೀವಿ. ಆ ತರ ಕರಗಬಾರ್ದು, ನಮ್ಮ ಬಾಡಿ ಒಳಗಡೆ ನೈಟ್ರೋಜನ್ ಕರಗಬಾರ್ದು ಅಂತಂದ ಹೇಳಿ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಹೀಲಿಯಂ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಮೂರು ಅನಿಲಗಳನ್ನ ಯೂಸ್ ಮಾಡ್ಕೊಂಡು ಸ್ಕೂಬಾ ಡ್ರೈವರ್ ಗಳು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಡೈವ್ ಮಾಡ್ತಾರ ನೀರೊಳಗಡೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಫಸ್ಟ್ ಒನ್ ಏನಂದ್ರೆ ಚಿನ್ನ ಅಂತಂದೈತೆ. ಚಿನ್ನ ಏನಂತಂದ ಹೇಳಿದ್ರ ಇಲ್ಲಿ ನೋಡ್ರಿ, ಮುಕ್ತ ಸ್ಥಿತಿ ಒಳಗಡೆ ಸಿಗುತ್ತ. ನಿಸರ್ಗದೊಳಗಡೆ ಮುಕ್ತ ಸ್ಥಿತಿಯಲ್ಲಿ ಸಿಗುವಂತ ಒಂದೇ ಒಂದು ಏಕೈಕ ಅಂತಂದ ಹೇಳಿದ್ರೆ ನಾವು ಚಿನ್ನ ಅಂತಂದ ಹೇಳ್ತೀವಿ. ಡೈರೆಕ್ಟ್ ಆಗಿ ಸಿಗುತ್ತೆ ಇದು.
ಮುಕ್ತ ಸ್ಥಿತಿಯಲ್ಲಿ ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ಉಳಿದಿದ್ದೆಲ್ಲ ಏನಂದ್ರೆ ಮಿಕ್ಸ್ ಆಗಿರ್ತಾವ ಬೇರೆ ಎಲಿಮೆಂಟ್ಸ್ ಗಳ ಜೊತೆಗೆ. ಕಾಪರ್ ಕಾಪರ್ ಯಾವ್ದ್ರ ಜೊತೆ ಅಂತಂದ್ ಹೇಳಿದ್ರೆ ಚಾಲ್ಕೋಪೈಟ್ ಅಂತಂದ್ ಹೇಳ್ತೀವಿ, ಚಾಲ್ಕೋಸೈಟ್ ಅಥವಾ ಚಾಲ್ಕೋಪೈಟ್. ಸೊ ಎರಡನೇದ್ ಅಂತಂದ್ ಹೇಳ್ತೀವಿ ಚಾಲ್ಕೋಪೈರೈಟ್ ಅಂತಂದ್ ಹೇಳಿ ಬರುತ್ತೆ, ಅದ್ರ ಹೆಸರು ನಾನು ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಮ್ಯಾಗ್ನೀಷಿಯಂ. ಸರ್ ಮ್ಯಾಗ್ನೀಷಿಯಂ ಅನ್ನೋದು ಏನಂತಂದ್ ಹೇಳಿದ್ರೆ ಫ್ರೀ ಸ್ಟೇಟ್ ಅಲ್ಲಿ ಸಿಗೋದೇ ಇಲ್ಲ, ಯಾವಾಗ್ಲೂ ಫ್ರೀ ಸ್ಟೇಟ್ ಅಲ್ಲಿ ಸಿಗೋದೇ ಇಲ್ಲ. ನೆಕ್ಸ್ಟ್ ಲೆಡ್ ಅಂತಂದ್ ಹೇಳ್ತೀವಿ, ಇದು ಭೂ ತೊಗಟೆಯಲ್ಲಿ ಆಕ್ಸೈಡ್ಸ್ ಗಳು, ಸಲ್ಫೈಡ್ ಗಳು ಮತ್ತು ಕಾರ್ಬೋನೇಟ್ ಗಳ ರೂಪದಲ್ಲಿ ಸಿಗುತ್ತೆ. ಲೆಡ್ ಅನ್ನೋದು ಏನಂತಂದ್ ಹೇಳಿದ್ರೆ ಭೂ ತೊಗಟೆ ಒಳಗಡೆ, ಭೂಮಿ ಒಳಗಡೆ ಆಕ್ಸೈಡ್ ಗಳು, ಸಲ್ಫೈಡ್ ಗಳು, ಕಾರ್ಬೋನೇಟ್ ಗಳ ರೂಪದಲ್ಲಿ ಸಿಗುತ್ತೆ. ಈಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಏನಂದ್ರ ಮ್ಯಾಗ್ನೇಷಿಯಂ. ಸರ್ ಇವಾಗ ನಾವು ಎಲೆ ಇರುತ್ತರಿ, ಎಲೆ ಒಳಗಡೆ ಏನಿರುತ್ತಂದ್ರ, ಈಗ ಎಲೆ ಅನ್ನೋದೇನಂದ್ರ ಅಡಿಗೆ ಮನೆ ಸಸ್ಯಗಳಲ್ಲಿ. ಈ ಅಡಿಗೆ ಮಾಡೋರ್ ಇರ್ಬೇಕಲ್ಲ, ಅಲ್ಲಿ ಯಾರಾದ್ರೂ ಒಬ್ರು ಅಡಿಗೆ ಮಾಡೋರ್ ಯಾರಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್ ಬರುತ್ತೆ. ಅವುಗಳನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಪತ್ರ ಹರಿತ್ತು ಅಂತ ಕರಿತೀವಲ್ಲ, ಅದ್ರೊಳಗಡೆ ಕಂಡು ಬರುವಂತ ಒಂದು ಮೆಟಲ್ ಯಾವ್ದಂದ್ರೆ, ಎಲಿಮೆಂಟ್ ಯಾವ್ದಂದ್ರೆ ಮ್ಯಾಗ್ನೇಷಿಯಂ ಅಂತ ಹೇಳಿ. ಜಸ್ಟ್ ಎಕ್ಸಾಂಪಲ್, ಈ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸರ್ ಅದ್ರದ್ದು ಅದಿರುಗಳು ಬರ್ತಾವ್ರಿ, ಮ್ಯಾಗ್ನಾಸೈಟ್ ಅಂತಂದೇಳಿ. ಅದ್ ಫಾರ್ಮುಲಾ ಇಲ್ಲಿ ಸೈಡ್ ಬರ್ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಅದಿರು ಡೊಲೋಮೈಟ್ ಅಂತಂದೇಳಿ, ಇದು ಬಹಳ ಇಂಪಾರ್ಟೆಂಟ್, ಡೊಲೋಮೈಟ್. ಸೊ ಅದ್ರದ್ದು ಇಲ್ಲಿ ಐತೆ. ಅದಾದ ನಂತರ ನೆಕ್ಸ್ಟ್ ಕಾರ್ನಾಲೈಟ್ ಅಂತಂದೇಳಿ, ಕಾರ್ನಾಲೈಟ್ ಇದು ಮ್ಯಾಗ್ನೇಸಿಯಂ ನ ಅದಿರುಗಳು, ನೋಡಕ್ಕೂ ಹಿಂಗ ಇರ್ತಾವ. ನೆಕ್ಸ್ಟ್ ಲೆಡ್ ಬರುತ್ತ, ಲೆಡ್ ಲೆಡ್ ಏನಂತಂತ ಹೇಳಿದ್ರೆ ಗ್ಯಾಲೆನ, ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳೋದು. ಅದಾದ ನಂತರ ನೆಕ್ಸ್ಟ್ ಬರುತ್ತ ಸೆರುಸೈಟ್ ಅಂತಂದೇಳಿ. ಅದಾದ ನಂತರ ಇನ್ನೊಂದು ಬರುತ್ತ ನಾವು ಆಂಗ್ಲಿಸೈಟ್ ಅಂತ ಹೇಳಿ ಕರಿತೀವಿ. ಇವೇನಂತಂದ ಹೇಳಿದ್ರೆ ಲೆಡ್ ಇದ್ದು ಇಂಪಾರ್ಟೆಂಟ್. PBS ಅಂತಾನು ಕೊಡ್ಬಹುದು, ನಿಮ್ಗೆ ಫಾರ್ಮುಲಾಸ್ ಗಳನ್ನು ಕೊಡಬಹುದು. ನೆಕ್ಸ್ಟ್ ಕಾಪರ್ ಬರುತ್ತೆ ನೋಡ್ರಿ. ಸರ್ ಕಾಪರ್ ಅಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಚಾಲ್ಕೋಪೈರೈಟ್, ಅದಾದ ನಂತರ ಮೆಲಚೈಟ್. ಇವೆರಡು ಚಾಲ್ಕೋಪರೈಟ್ ಮತ್ತು ಮೆಲಚೈಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ಚಾಲ್ಕೋಸೈಟ್ ಅಂತಂದ್ ಹೇಳ್ತೀವಿ. ಕ್ಲಿಯರ್. ನೆಕ್ಸ್ಟ್ ಗೋಲ್ಡ್ ಏನಂದ್ರ ಮುಕ್ತವಾಗಿ ಸಿಗುತ್ತೆ, ಅದು ಡೈರೆಕ್ಟ್ ಆಗಿ ಸಿಗುತ್ತೆ. ಡೈರೆಕ್ಟ್ ಆಗಿ ಸಿಕ್ಕರೂ ಕೂಡ ಅದ್ರದ್ದು ನಾವು ಬೇರೆ ಬೇರೆ ಹೆಸರುಗಳು ಕರಿತೀವಿ. ಸಿಲ್ವನೈಟ್ ಅಂತಂದ್ ಹೇಳಿ, ಕ್ಯಾಲೋವರೈಟ್ ಅಂತಂದ್ ಹೇಳಿ. ಇವುಗಳನ್ನ ಎಲ್ಲೂ ಕೇಳಿಲ್ಲ, ನಾನು ನಿಮ್ಗೆ ಹೇಳ್ತಿದ್ದೀನಿ. ಅದು ತುಂಬಾ ಫ್ರೀ ಆಗೇ ಸಿಕ್ಬಿಡುತ್ತೆ ನಿಮಗೆ ಡೈರೆಕ್ಟ್ ಆಗಿ ಗೋಲ್ಡ್. ಇವೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಕೆಲವೊಂದು ಅದಿರುಗಳು ಮತ್ತು ಅದ್ರದ್ದು ಥಿಂಗ್ಸ್ ಗಳನ್ನ ನಾವು ನೋಡ್ಕೊಂಡಿವಿ. ಇವಾಗ ನಿಮಗೇನಂತಂದ್ ಹೇಳಿದ್ರೆ ಐರನ್ ಅದಿರುಗಳು ಕಂಡು ಬರ್ತಾವ, ಐರನ್ ಮತ್ತು ಕೋಲ್ ಅಂತಂದ್ ಹೇಳಿ. ಇವ್ರ ಜೊತೆಗೆ ಇವನು ಅಷ್ಟು ನೋಡ್ಕೊಂಡ್ಬಿಟ್ರಿ ಅಂತಂದ್ ಹೇಳಿದ್ರ ಬಾಳ ಅಂದ್ರೆ ಬಾಳ ಉಪಯೋಗ ಆಗತ್ತ. ನೆನ್ಪಿಟ್ಕೊಡ್ರಿ, ಕಮೆಂಟ್ಸ್ ಗಳನ್ನ ಹಾಕ್ರಿ ಐರನ್ ಮತ್ತು ಕೋಲದ ಅದಿರುಗಳು. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಭೂ ತೊಗಟೆ ಅಂತ ಕೊಟ್ಟಾರೆ. ಭೂ ತೊಗಟೆ ಅಂತಂದ್ ಹೇಳಿದ್ರೆ ಇದನ್ನ ನಾವೇನಂತ ಅನ್ಕೊಳ್ಳೋಣ. ಸರ್ ಇದ್ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಸರ್ ಇದು ನಮ್ದು ಭೂಮಿ ಇದೆ, ಕರೆಕ್ಟ್. ಈ ಭೂಮಿ ಒಳಗಡೆ ಅತಿ ಹೆಚ್ಚು ಯಾವ್ದು ಗ್ಯಾಸ್ ಕಂಡು ಬರುತ್ತೆ ಅಂದ್ರೆ ಆಕ್ಸಿಜನ್. ಅತಿ ಹೆಚ್ಚು ಯಾವ ಗ್ಯಾಸ್ ಇರುತ್ತೆ, ಅನಿಲ ಯಾವ್ದಿರುತ್ತೆ ಅಂದ್ರೆ ಆಕ್ಸಿಜನ್ ಇರುತ್ತೆ. ಭೂಮಿಯ ಹೊರಗಡೆ ಯಾವ್ದಿರುತ್ತೆ ಅಂದ್ರ ನೈಟ್ರೋಜನ್ ಇರುತ್ತೆ. ಇವನ್ ಎರಡೂ ನೆನ್ಪಿಟ್ಕೊಡ್ರಿ, ಹೊರಗಡೆ ನೈಟ್ರೋಜನ್, ಒಳಗಡೆ ಆಕ್ಸಿಜನ್. ನೆಕ್ಸ್ಟ್ ನೋಡ್ರಿ, ಸಾವಯವ ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳಿಗಿಂತ ಉತ್ತಮ ಅಂತಂದ್ ಹೇಳ್ತಾರ. ಯಾಕಂತಂದ್ ಹೇಳಿ ನಾವು ಆಲ್ರೆಡಿ ಜೈವಿಕ ಗೊಬ್ಬರಗಳು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಲ್ಲ, ಬಯೋ ಫರ್ಟಿಲೈಸರ್ಸ್ ಅಂತಂದ್ ಹೇಳಿ. ಯಾಕಂತಂದ್ರೆ ಅವು ನೀರನ್ನ ಹಿಡಿದುಕೊಳ್ಳುವಂತ ಸಾಮರ್ಥ್ಯವನ್ನ ಜಾಸ್ತಿ ಹೊಂದಿರ್ತಾವ. ಸಾವಯವ ಗೊಬ್ಬರಗಳು ಹೆಂಗಿರ್ತಾವ ಅಂದ್ರೆ ಸ್ಪಂಜ್ ತರ ಇರ್ತಾವ. ಸ್ಪಂಜ್ ತರ ಇದ್ದಾಗ ಅವು ನೀರನ್ನ ಜಾಸ್ತಿ ಹಿಡಿದಿಟ್ಕೊಳ್ತಾವ. ಸೊ ಒಂದೇದ್ ಕರೆಕ್ಟ್ ಐತೆ. ಆಮೇಲೆ ಮಣ್ಣನ್ನು ಕಡಿಮೆ ರಂಧ್ರಯುಕ್ತವಾಗಿ, ಇದು ರಾಂಗ್, ಇದು ಹೆಚ್ಚು. ಮಣ್ಣಿನೊಳಗಡೆ ಏನಂತಂದ್ ಹೇಳಿದ್ರೆ ರಂಧ್ರಗಳು ಪುಡಿ 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 ಬರುತ್ತೆ ನೋಡ್ರಿ. ಆತರ ಗೊಬ್ಬರ ಜಾಸ್ತಿ ಇರುವಂತದ್ದು, ಮಣ್ಣಿನ ಫಲವತ್ತತೆ ಜಾಸ್ತಿ ಇರುವಂತ ಮಣ್ಣು ಹೆಂಗಿರುತ್ತಂದ್ರ ತುಂಬಾ ಸ್ಮೂತ್ ಆಗಿ ನೀವ್ ಹಿಂಗ್ ಸುರಿವಿದ್ರಿ ಅಂತಂದ್ ಹೇಳಿದ್ರೆ ಒಂಥರ ಪುಡಿ ಪುಡಿಯಾಗಿ ಬೀಳುತ್ತೆ. ಅಂದ್ರ ಅದ್ರಲ್ಲಿ ರಂಧ್ರಗಳು ಜಾಸ್ತಿ ಇರ್ತಾವ ಅಂತಂದ್ ಹೇಳಿ. ಇದ್ರ ಬರಂಗಿಲ್ಲ. ನೆಕ್ಸ್ಟ್ ಇಲ್ಲಿ 1, 3, 4 ಕರೆಕ್ಟ್ ಆಗುತ್ತೆ. ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಎಷ್ಟ್ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಯಾವ್ಯಾವ್ರಿ? ಸರ್ ಇವಾಗ ಸೈನೋ ಬ್ಯಾಕ್ಟೀರಿಯಾ ಆಗಿರ್ಬೋದ್ರಿ, ರೈಸೋಬಿಯಂ ರೀ, ಅಜಿಟೋಬ್ಯಾಕ್ಟೀರಿಯಾ, ಇವನ್ನೆಲ್ಲವನ್ನ ಜಾಸ್ತಿ ಮಾಡತ್ರಿ. ಕರೆಕ್ಟ್ ಐತಾ? ಅದಾದ ನಂತರ ಇದು ಅನಿಲಗಳ ವಿನಿಮಯವನ್ನ ಸುಲಭಗೊಳಿಸತ್ರಿ. ಅನಿಲಗಳ ವಿನಿಮಯ ಏನೇನು, ಬೇರಿನಲ್ಲಿ ಏನೇನ್ ಬೇಕು ಎಲ್ಲಾ ಅನಿಲಗಳು. ನೈಟ್ರೋಜನ್ ವಿನಿಮಯ ಆಗ್ಬೇಕು, ಕರೆಕ್ಟ್. ನೈಟ್ರೋಜನ್ ವಿನಿಮಯ ಆಗ್ಬೇಕು ತಾನೆ, ಫಲವತ್ತತೆ ಜಾಸ್ತಿ ಆಗಕ್ಕ. ಸೊ ಅನಿಲಗಳ ವಿನಿಮಯವನ್ನ ಜಾಸ್ತಿಗೊಳಿಸ್ತಾವ. ಸೊ ಇದೇನಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಇದು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡೋಣ. ತುಂಬಾ ಕ್ವಶನ್ಸ್ ಗಳಿದಾವ, ತುಂಬಾ ಡೀಪ್ ಆಗಿ ಹೋಗ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ.